ಸುಜೋಕ್ ಥೆರಪಿ ಕರೆಸ್ಪಾಂಡೆನ್ಸು ಇನ್ಸೆಕ್ಟ್ ಸಿಸ್ಟಮ್ಮು ಮಿನಿ ಮೈಕ್ರೋ ಸಿಸ್ಟಮ್ ಆಗಿದೆ. ಈವನ್ ಪ್ರೋಟೋಕಾಲ್ಸು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ರೆಗಾರ್ಡಿಂಗ್ ಪ್ರೋಟೋಕಾಲ್ ಆಗಲಿ ಅಥವಾ ನಿಮ್ಮ ಕರೆಸ್ಪಾಂಡೆನ್ಸು ಇನ್ಸೆಕ್ಟು ಮೈಕ್ರೋ ಅಲ್ಲಿ ಯಾವ್ದಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಈಗ ಇನ್ನೊಂದು ಸ್ವಲ್ಪ ಪ್ರೋಟೋಕಾಲ್ಸ್ನ ಇವತ್ತು ಕೊಡ್ತೀನಿ ನಾನು ನಿಮಗೆ. ಡಿಫ್ರೆಂಟ್ ಪ್ರೋಟೋಕಾಲ್ಸ್ ನಿಮಗೆಲ್ಲನೂ ಅರ್ಥ ಆಗಿದ್ದರೆ ಡೈರೆಕ್ಟಾಗಿ ಪ್ರೋಟೋಕಾಲ್ಸ್ಗೆ ಹೋಗೋಣ, ಯಾವುದು ಡೌಟ್ ಇಲ್ಲ ಅಂದರೆ. ಸರ್ ನಮಸ್ತೆ ಸರ್, ಒಂದು ಪೇಷಂಟ್ ಬಗ್ಗೆ ಕೇಳ್ಬೋದಾ ಸರ್? ನಮಸ್ತೆ. ಅವರು ನಾಲ್ಗೆ ಕ್ರ್ಯಾಕ್ಸ್ ಇದೆ, ಕೈ ಪಾಮು ಹೀಟು ಇದೆ, ರಫು ಇದೆ, ಸೊಂಟ ನೋವು ಲೆಫ್ಟ್ ಸೈಡ್ ಹಿಪ್ ಸೈಡ್ ಇಂದ ಪಾದದ ಮಂಡಿಗೆಲ್ಲವರೆಗೂ ನೋವಿದೆ ಅಂತಾರೆ. 2 ಮಂಡಿನೂ ನೋವು, ಸ್ವೆಲ್ಲಿಂಗು ಇದೆ ಮಂಡಿ. ಅದಕ್ಕೆ ಯಾವ ಪಾಯಿಂಟ್ ಕೊಡ್ಬೇಕು ಅಂತ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಲಂಗ್ಸ್ ಮತ್ತು ಕಿಡ್ನಿ. ಲಂಗ್ಸ್ ಮತ್ತು ಕಿಡ್ನಿಗೆ. ಲಂಗ್ಸ್ ಮತ್ತು ಕಿಡ್ನಿಗೆ ಹಾಕಿ. ಓಕೆ. ಸುಮ್ಮನೆ ಕಲರ್ ಹಾಕಿದ್ರೆ ಸೀಡ್ ಯಾವ್ದನ್ನ ಹಾಕೋದ? ನೀವು ಕಲರು ಸೀಡು ಎಲ್ಲನೂ ಹಾಕಿ, ರಾತ್ರಿ ಮ್ಯಾಗ್ನೆಟು ಹಾಕಿ. ಈಗ ನಾನು ಮಾಡ್ತಾ ಇರೋದು ಸುಜೋಕ್ ಥೆರಪಿ ಕ್ಲಾಸು. ಸುಜೋಕ್ ಟ್ರೀಟ್ಮೆಂಟ್ ಏನು ಹೇಳ್ಬೋದು ಅಂದರೆ, ನಾರ್ತ್ ಗಿವಿಂಗ್ ಅಲ್ವಾ, ಸೌತ್ ರಿಸೀವಿಂಗು. ಇವಾಗ ನಿಮ್ಗೆ ಏನು ಬೇಕು? ಕಿಡ್ನಿಲಿ ಎನರ್ಜಿ ಇಲ್ಲ, ಯೂನಿವರ್ಸಲ್ ಎನರ್ಜಿ ತಗೋಬೇಕು, ನಿಮ್ಮ ಕಿಡ್ನಿ ಕೊಡಬೇಕು. ಸೊ ಏನು ಮಾಡ್ತೀರಾ ನೀವು ಇವಾಗ? ನಾರ್ತ್ ಪೋಲ್ ಸ್ಕಿನ್ ಟಚ್ ಆಗೋಂಗೆ ಹಾಕಿ. ಈ 2 ಪಾಯಿಂಟ್ ಇದೆ ನೋಡಿ. ಬೆಳಿಗ್ಗೆ ಕಲರ್ ಥೆರಪಿನೂ ಮಾಡಿ. ಒಂದು ಕೈಗೆ ನಿಮಗೆ ತುಂಬ ಇಂಟೆನ್ಸಿವ್ ಥೆರಪಿ ಬೇಕು ಅಂದರೆ ಒಂದು ದಿವಸ ಕಲರು ಸೀಡು ಇಲ್ಲಿಗೆ ಹಾಕಿ, ಇನ್ನೊಂದು ದಿವಸ ಈ ಕೈಗೆ ಹಾಕಿ. ನೈಟ್ ಮಲ್ಕೋಬೇಕಾದ್ರೆ ಇಲ್ಲಿ ಕಲರು ಸೀಡ್ ಹಾಕಿರ್ತೀರಲ್ವಾ, ಈ ಕೈಗೆ ಮ್ಯಾಗ್ನೆಟ್ ಹಾಕಿ. ನಾರ್ತ್ ಪೋಲ್ ಟಚ್ ಆಗಬೇಕು. ಓಕೆ. ನಾರ್ತ್ ಏನು ಮಾಡ್ತೇಳಿ ಕೊಡೋ ಅಂಥದ್ದು. ಸಪೋಸ್ ಇದೇ ಸೇಮ್ ನಿಮಗೆ ಹೊಟ್ಟೆ ನೋವು ಬಂತು ಅಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡಬೇಕು? ರಿಫ್ಲೆಕ್ಸ್ಗೆ ಏನಾಗ್ತೀರಾ, ಏನು ಟಚ್ ಮಾಡ್ತೀರಾ ಇಲ್ಲಿಗೆ? ನಾರ್ತ್ ಅಂದ್ರೆ ಇನ್ನೂ ಎನರ್ಜಿ ಕೊಟ್ಬಿಡ್ತೀರ. ಅವಾಗ ಹೊಟ್ಟೆ ನೋವು ಇದ್ದಾಗ ಅಲ್ಲಿ ಹೊಟ್ಟೆ ನೋವು ಜಾಸ್ತಿ ಇದ್ರೆ ಸೌತ್ ಎಳ್ಕೊಬೇಕಾದ್ರೆ ಹೇಳ್ಬೇಕಲ್ವಾ? ಇಷ್ಟೇನೆ. ನೀವು ಕಲರ್ ಮರ್ತು ಬಿಡಿ ಸ್ವಲ್ಪ ದಿವಸ. ಯೆಲ್ಲೋ ಕಲರ್, ವೈಟ್ ಕಲರ್, ಯೆಲ್ಲೋ ಟೋನಿಫಿಕೇಶನ್, ವೈಟ್ ಸೆಡೇಷನ್ ಮರ್ತು ಬಿಡಿ. ನೀವು ಬೇಸನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟರೆ ಕಾಂಪಾಸ್ ಬರುತ್ತೆ. ಮ್ಯಾಗ್ನೆಟ್ ಟಚ್ ಮಾಡಿ ನೋಡಿ ಅದನ್ನ, ಅದು ಕರೆಕ್ಟ್ ಆಗಿದೆಯಾ ಕಲರು, ಬೇಸ್ಡ್ ಅಂದಟ್ಟು ನೀವು ಕಲರ್ ಹಾಕಿ. ನೀವು 1 ವರ್ಷ ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ನೀವು ಎಲ್ಲೂ ಫೇಲ್ಯೂರೇ ಆಗೋದಿಲ್ಲ. ನೀವು ಈಗ ಬೇಸಿಕ್ ಕಾನ್ಸೆಪ್ಟ್ನ ಜ್ಞಾಪಕ ಇಟ್ಕೊಳ್ಳಿ. 2 ಕಡೆಗೂ ಹಾಕಿ. ಒಂದು ದಿವಸ ಈ ಕೈಗೆ ಹಾಕಿ, ಒಂದು ದಿವಸ ಈ ಕೈಗೆ ಹಾಕಿ. ಯಾಕೆಂದ್ರೆ ಪ್ರತಿಯೊಂದು ಕಿಡ್ನಿಗೂ ಲೆಫ್ಟ್ ಅಂಡ್ ರೈಟ್ ಮೆರಿಡಿಯನ್ ಇರುತ್ತೆ. 2 ಮೆರಿಡಿಯನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. ನಾವು ಒಂದೇ ಕೈಗೆ ಟ್ರೀಟ್ ಮಾಡ್ತಾ ಹೋದ್ರೆ ಒಂದು ಕಿಡ್ನಿ ಚೆನ್ನಾಗಿರುತ್ತೆ, ಇನ್ನೊಂದು ಕಿಡ್ನಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಆತರ ಆಗುತ್ತಾ? ಅದೇ ಹಾಕಿಸ್ಕೊಳಲ್ವಲ್ಲ ಸರ್, 2 ಕೈಗೆ ಕೆಲಸ ಇರುತ್ತೆ ಅಂತ. ನೈಟ್ ಅಲ್ವಾ ಹಾಕೋದು ನೀವು? ಅವ್ರ ನೈಟ್ ಬರಲ್ವಲ್ಲ, ಅವ್ರಿಗೇನೆ ಮ್ಯಾಗ್ನೆಟ್ ಕೊಟ್ಬಿಟ್ಟು ಈ ಫೇಸಿಂಗು ಸ್ಕಿನ್ ಟಚ್ ಆಗೋ ತರ ಟೇಪ್ ಹಾಕೊಳ್ಳಿ ಅಂತ ಹೇಳಿ ಕೊಟ್ಬಿಡಿ ಅವರಿಗೆ. ಓಕೆನಾ? ಆ ತರ ಮಾಡಿ. ಪ್ರತಿಯೊಂದು ಪೇಷಂಟ್ಗೆ ಬಿಡಿ. ನೀವು ಕ್ಲಿನಿಕಲ್ ಬಂದಾಗ ಅಷ್ಟೇ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಹೊರಗಡೆ ಹೋದಾಗ ಅವರೇ ಮಾಡ್ಕೋಬೇಕು. ಅವರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದನ್ನು ತೋರಿಸಿ, ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಈ ತರ ಆಗಿದೆ ಅಂತ. ಸರಿನಾ? ನಮಸ್ತೆ ಸರ್. ನಮಸ್ತೆ ಸರ್, ನೀವು ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳಿದ್ರಲ್ವಾ, ಅದು ಯಾವ ಮ್ಯಾಗ್ನೆಟ್ ಅಲ್ಲಿ ಇರುತ್ತೆ? ಎಲ್ಲ ಒಂದು ಮ್ಯಾಗ್ನೆಟ್ ಅಂದ್ರೆ ನಾರ್ತ್ ಸೌತ್ ಇರುತ್ತೆ. ಒಂದು ಮ್ಯಾಗ್ನೆಟ್ ಅಂದ್ರೆ ನಾರ್ತ್ ಸೌತ್. ಇವಾಗ ಸ್ಟಾರ್ ಮ್ಯಾಗ್ನೆಟ್ ಅಲ್ಲಿ ನಾರ್ತ್ ಯಾವುದು, ಸೌತ್ ಯಾವುದು? ಸ್ಟಾರ್ ಮ್ಯಾಗ್ನೆಟ್ ನಾವು ಯೂಸ್ ಮಾಡೋದು ಓನ್ಲಿ ಪ್ರೆಷರ್ ಪಾಯಿಂಟ್. ಓಕೆ. ಅಲ್ಲಿ ಮ್ಯಾಗ್ನೆಟ್ ಅಲ್ಲಿ ನಾವು ಮ್ಯಾಗ್ನೆಟ್ ಫೋರ್ಸ್ ಯೂಸ್ ಮಾಡಲ್ಲ. ಸ್ಟಾರ್ ಮ್ಯಾಗ್ನೆಟ್ ಅಲ್ಲಿ ನಾವು ಯೂಸ್ ಮಾಡೋದು ಪ್ರೆಷರ್ ಗೆ. ಓಕೆನಾ? ನಾರ್ತ್ ಸೌತ್ ನಾವು ನೋಡಲ್ಲ ಅಲ್ಲಿ. ಮತ್ತೆ ಬೇರೆ ಮ್ಯಾಗ್ನೆಟ್ ಗಳನ್ನ ಯೂಸ್ ಮಾಡೋದಾದ್ರೆ
ನಾವು ಎಲ್ಲಿ ಹಾಕ್ಬೇಕು? ಮೆರಿಡಿಯನ್ ಪಾಯಿಂಟ್ ಹಾಕ್ಬೇಕಾ ಅಥವಾ ಇದು ನಾನು ಸುಜಾತ್ ಪ್ರೆಷರ್ ಥೆರಪಿ ನಿಮಗೆ ಕೊಟ್ಟಿರೋದು ಒಂದು ಕರೆಸ್ಪಾಂಡೆನ್ಸ್, ಒಂದು ಇನ್ಸೆಪ್ಟ್, ಒಂದು ಮಿನಿ ಸಿಸ್ಟಮ್. ಇದ್ರ ಮೇಲೆ ಡಿಪೆಂಡ್ ಮಾಡಿ. ಇದ್ರ ಮಿನಿ ಸಿಸ್ಟಮ್ ಮಾಡ್ತೀರಾ, ನಂಬರ್ 1 ಹಾಕಿ ಮ್ಯಾಗ್ನೆಟ್. ಇನ್ಸೆಕ್ಟ್ ಯೂಸ್ ಮಾಡ್ತೀರಾ, ನಂಬರ್ 1 ಅಂಡ್ ನಂಬರ್ 2 ಸರ್ ಎಕ್ಕೋ ಬರ್ತಾ ಇದೆ, ಯಾರೋ ಇದ್ ಮಾಡ್ಕೊಳ್ಳಿ. ನೋಡಿ. ಯಾರೋ ಒಬ್ರು ಕವಿತಾ, ನೀವು ಎರಡು ಓಪನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಒಂದೇ. ಕರೆಸ್ಪಾಂಡೆನ್ಸ್ ಮ್ಯಾಗ್ನೆಟ್ ಹಾಕಿ. ಅದು ಅದಕ್ಕಿಂತ ದೊಡ್ಡದು ಇದೆ. ಸಿಂಪಲ್ ಟೆಕ್ನಿಕ್. ಸರ್ ಮ್ಯಾಗ್ನೆಟ್ ನಂಬರ್ 1, 2, 3 ಅಂತ ಬರುತ್ತಾ? ಸೈಜ್ ಗೊತ್ತಾಗ್ಲಿಲ್ಲ ಸರ್. ಸೈಜ್ ಮ್ಯಾಗ್ನೆಟ್ ಅಲ್ಲಿ ಸ್ಟಾರ್ ಮ್ಯಾಗ್ನೆಟ್ ಅಲ್ಲೂ ಬರುತ್ತೆ. ಚಿಕ್ಕದು ದೊಡ್ಡದು. ಓಕೆ ಸರ್, ನಾವು ಮ್ಯಾಗ್ನೆಟ್ ಯೂಸ್ ಮಾಡೋದಾದ್ರೆ ಎಷ್ಟು ದಿನ ಮಾಡ್ಬೇಕು? ನಮಗೆ ಹೇಗೆ ಗೊತ್ತಾಗುತ್ತೆ ಸಾಕು ಸ್ಟಾಪ್ ಮಾಡ್ಬೇಕಂತ? ಕಾಯಿಲೆ ವಾಸಿಯಾಗಿ ತಕ್ಷಣ ಸ್ಟಾಪ್ ಮಾಡಬೇಡಿ. ವೀಕ್ಲಿ ಟ್ವೈಸ್ ಬನ್ನಿ, ಆಮೇಲೆ ಸ್ಟಾಪ್ ಮಾಡಕ್ಕೆ ಹೇಳಿ. ಓಕೆ ಸರ್. ತಲೆನೋವು, ವಾಮಿಟು, ಸ್ಟಮಕ್ ಪೇನ್ ಅದೇನಾದ್ರು ಸ್ಟಾಪ್ ಮಾಡ್ಲಿ. ಅಥವಾ ಬೇರೆ ಯಾವ್ದಾದ್ರು ಕ್ರಾನಿಕ್ ಇತ್ತು ಅಂದ್ರೆ ಸ್ಟಾಪ್ ಮಾಡಿ. ರಿಸಲ್ಟ್ ಫಾಸ್ಟ್ ಆಗಿರುತ್ತೆ. ಸರ್, ನಾವ್ ಇವಾಗ ಕಿಡ್ನಿ ಲಂಗ್ಸ್ ಅಂತ ಹೇಳಿದ್ರಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಾದ್ರೆ ನಾವು ಎಲ್ಲಿ ಹಾಕ್ಬೇಕು? ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಹಾಕ್ಬೇಕಾ? ಎಕ್ಸಾಕ್ಟ್ ಆಗಿ ಮ್ಯಾಗ್ನೆಟ್ ನ? ಹೌದು. ನಂಬರ್ 3 ಕಿಡ್ನಿ ರಿಪ್ಲೇಸ್ ಹಾಕಿ. ನಿಮ್ಗೆ ಇನ್ನೂ ರಿಸಲ್ಟ್ ಫಾಸ್ಟ್ ಬೇಕಂದ್ರೆ ಆಯುರ್ವೇದಿಕ್ ಸ್ಪೈನಲ್ ಕಾರ್ಡ್ ಆಗುತ್ತೆ. ಇದರಲ್ಲಿ ಕಿಡ್ನಿ ಮಾಡಿದ್ರೆ ನಂಬರ್ 1 ಪಾಯಿಂಟ್ ಹಾಕಿದ್ರೆ ಇಲ್ಲಿ ಸೇಮ್ ರಿಸಲ್ಟ್. ಇಲ್ಲೂ ಹಾಕ್ಬೇಕು. ಯಾವ್ದಾದ್ರು ಮ್ಯಾಗ್ನೆಟ್ ನ ನಮಗೆ ಹಾಕ್ಬಿಟ್ಟು ತೋರಿಸಿ ಸರ್ ಪ್ಲೀಸ್. ಯಾವ್ದಾದ್ರು ಒಂದು ಮ್ಯಾಗ್ನೆಟ್ ಹಾಕಿ. ಮ್ಯಾಗ್ನೆಟ್ ನ ಅದು ಚಿಕ್ಕದು ದೊಡ್ಡದು ಮೆರಿಡಿಯನ್ ಪಾಯಿಂಟ್ ಗೆ ಹೇಗ್ ಹಾಕೋದು ಅಂತ ಹಾಕ್ಬಿಟ್ಟು ತೋರಿಸಿ ಸರ್. ನನ್ನ ಹತ್ರ ನಂಬರ್ 2 ಮತ್ತೆ ನಂಬರ್ 3 ಮ್ಯಾಗ್ನೆಟ್ ಇದೆ. ಓಕೆ ಸರ್. ಈಗ ಅವ್ರು ಕೇಳಿದ್ದು ಲಂಗ್ಸ್ ಇದು ಸಫಿಶಿಯಂಟ್ ಆಗುತ್ತೆ. ಕರೆಸ್ಪಾಂಡೆನ್ಸ್ ಸಿಸ್ಟಮ್ಗೆ ಕಿಡ್ನಿ ಪಾಯಿಂಟ್, ಕಿಡ್ನಿಗೆ ಎನರ್ಜಿ ಕೊಡಬೇಕು. ನಾನೀಗ ಮತ್ತೊಂದ್ಸರಿ ಹೇಳ್ತೀನಿ, ಎಲ್ಲೋ ಟೋನಿಫಿಕೇಶನ್ನು, ವೈಟ್ ಸೆಡೇಷನ್ನು ತಲೆಯಲ್ಲಿ ಇಟ್ಕೋಬೇಡಿ. ಅಕಸ್ಮಾತ್ ಕಂಪ್ನಿಯವನು ಏನಾರ ನಿಮಗೆ ಆ ಪೇಂಟ್ ಉಲ್ಟಾ ಹಾಕ್ಬಿಟ್ರೆ, ಇದೆಲ್ಲ ಮ್ಯಾನ್ಯುಲಿ ಮಾಡೋದು, ಲೇಬರ್ಸ್ ಮಾಡೋದು. ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜಸ್ ಆಗ್ಬೋದು. ನೀವು ಫೇಲ್ಯೂರ್ ಆಗ್ತೀರಾ ಅಂದರೆ ಇದೇ ಕಾರಣ, ಬೇರೆ ಯಾವುದೂ ಕಾರಣನೇ ಇರೋದಿಲ್ಲ. ನೀವು ಫಸ್ಟು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನೂ ಇಲ್ಲ, ನಾರ್ತ್ ಸೌತ್ ಪೋಲ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಈಗ ನನ್ನ ಪ್ರಕಾರ ಇವಾಗಿದು ಟೋನಿಫಿಕೇಶನ್ ಕೊಡ್ತಾ ಇದ್ದೀನಿ. ಕರೆಸ್ಪಾಂಡೆನ್ಸ್ ಸಿಸ್ಟಮು, ಈ ಸಿಸ್ಟಮಲ್ಲಿ ಕಿಡ್ನಿ ಪಾಯಿಂಟ್ಗೆ ಹಾಕ್ಕೊಳ್ಳೋದು. ಇಷ್ಟೇ. ಪ್ರತಿಯೊಂದು ಮ್ಯಾಗ್ನೆಟು ನೀವು ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಮಸಾಜ್ ಮಾಡಿ ಅಪ್ಲೈ ಮಾಡಿ. 1 ಸೆಕೆಂಡ್ ಲಂಗ್ಸ್ ಪಾಯಿಂಟ್ಗೆ ಹಾಕ್ತಿರಲ್ವ, ಲಂಗ್ಸ್ಗೂ ಎನರ್ಜಿ ಬೇಕು. ಲಂಗ್ಸಿಂದ ಎನರ್ಜಿ ತೆಗಿಯಂಗಿರಲ್ಲ. ಸೊ ಲಂಗ್ಸ್ ಪಾಯಿಂಟ್ಗೆ ಈ ಥರ ಹಾಕ್ಕೊಳ್ಳಿ. ಇನ್ನೂ ಬ್ಯೂಟಿಫುಲ್, ನಿಮ್ಮ ಹತ್ರ ಎಲ್ಲರ ಹತ್ರ ಡಿವೈಸ್ ಇದ್ದಾವೆ, ಕರೆಕ್ಟ್ ಅಲ್ವಾ? ಸ್ಟಿಮ್ಯುಲೇಟರ್ ಡಿವೈಸ್ ಇದೆ ಎಲ್ಲರ ಹತ್ರನೂ. ಆ ಡಿವೈಸಲ್ಲಿ ಚೆಕ್ ಮಾಡಿ ಎಕ್ಸಾಕ್ಟಾಗಿ ಎಲ್ಲಿ ಹೆವಿ ಸ್ಟಿಮ್ಯುಲೇಷನ್ಸ್ ಆಗುತ್ತೆ ಆ ಪಾಯಿಂಟಲ್ಲೇ ಮ್ಯಾಗ್ನೆಟ್ ಇಡಿ. ಇದಿಷ್ಟು ಲಂಗ್ಸ್ ಕರೆಸ್ಪಾಂಡೆನ್ಸ್ ಏರಿಯಾನೇ, ಬಟ್ ಎಲ್ಲ ಒಂದು ಕಡೆ ಮಾತ್ರ ಸ್ಟಿಮ್ಯುಲೇಟ್ ಆಗುತ್ತೆ, ಇಲ್ಲೇ ಮ್ಯಾಗ್ನೆಟ್ ಇಡಿ. ಮತ್ತು ಇದು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಏರಿಯಾ, ಇಲ್ಲಿನೂ ನೀವು ಚೆಕ್ ಮಾಡಿ ಎಲ್ಲಿ ಸ್ಟಿಮ್ಯುಲೇಷನ್ ಇರುತ್ತೆ ಅಲ್ಲಿ ಮ್ಯಾಗ್ನೆಟ್ ಹಾಕಿ. ಸಪೋಸ್ ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಏರಿಯಾದಲ್ಲಿ ಸ್ಟಿಮ್ಯುಲೇಷನ್ ಆಗಲಿಲ್ಲ, ಮ್ಯಾಗ್ನೆಟ್ ಹಾಕೋ ಅವಶ್ಯಕತೆ ಇಲ್ಲ. ರೈಟ್ ಹ್ಯಾಂಡಿಗೆ ಬನ್ನಿ. ರೈಟ್ ಹ್ಯಾಂಡಲ್ಲಿ ರೈಟ್ ಲಂಗ್ ಸ್ಟಿಮ್ಯುಲೇಷನ್ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ? ಲಂಗ್ಸ್ ಪ್ರಾಬ್ಲಮ್ ಇದೆ, ರೈಟ್ ಹ್ಯಾಂಡಲ್ಲಿ ಇಲ್ಲ ಆಗುತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಸೈಡ್ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಲಂಗ್ದು, ರೈಟ್ ಲಂಗ್ದು ಲೆಫ್ಟ್ ಮೆರಿಡಿಯನ್ನು ಹೆಲ್ತಿಯಾಗಿರುತ್ತೆ, ರೈಟ್ ಲಂಗ್ದು ರೈಟ್ ಮೆರಿಡಿಯನ್ನು ಡಿಫೆಕ್ಟ್ ಇರುತ್ತೆ. ಅವಾಗ ಇಲ್ಲಿ ಸ್ಟಿಮ್ಯುಲೇಷನ್ಸ್ ಜಾಸ್ತಿ ಕಾಣುತ್ತೆ. ಇದು ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ ಆಗುತ್ತೆ.
ಪ್ರತಿಯೊಂದು ಆರ್ಗನ್ಗೂ ಎರಡೆರಡು ಮೆರಿಡಿಯನ್ ಇರುತ್ತೆ. ಆ ಮೆರಿಡಿಯನ್ನಲ್ಲಿ ನಾವು ಪ್ರೈಮರಿ ಸೆಕೆಂಡ್ರಿ ಅಂತ ತಗೊಳ್ತೀವಿ. ಕೆಲವು ಟೈಮಲ್ಲಿ ರೈಟ್ ಆರ್ಗನ್, ನಿಮ್ಮ ರೈಟ್ ಸೈಡ್ ಆಫ್ ದ ಬಾಡಿ ಆರ್ಗನ್ನು ರೈಟ್ ಮೆರಿಡಿಯನ್ ವೀಕ್ ಆಗಿದ್ದರೆ ರೈಟ್ ಸೈಡ್ ಆಫ್ ದ ಹ್ಯಾಂಡ್ ಸ್ಟಿಮ್ಯುಲೇಷನ್ ಸಿಕ್ಕುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ಸೆಕೆಂಡ್ರಿ ಕರೆಸ್ಪಾಂಡೆನ್ಸಲ್ಲಿ ಸ್ಟಿಮ್ಯುಲೇಷನ್ ಸಿಕ್ಕಲ್ಲ. ನಥಿಂಗ್ ಟು ವರಿ, ನೋ ಕನ್ಫ್ಯೂಷನ್. ಇಲ್ಲಿ ಸ್ಟಿಮ್ಯುಲೇಟ್ ಆಗ್ತಾ ಇದೆ, ಇಲ್ಲ ಹಾಕಿ. ರೈಟ್ ಹ್ಯಾಂಡಲ್ಲಿ ಸ್ಟಿಮ್ಯುಲೇಟ್ ಆಗ್ತಾ ಇದೆಯಾ, ಇಲ್ಲ ಹಾಕಿ. ಸಪೋಸ್ ಇಲ್ಲೂ ಸ್ಟಿಮ್ಯುಲೇಟ್ ಆಯ್ತಾ ಸೆಕೆಂಡ್ರಿಯಲ್ಲಿನೂ, ಇಲ್ಲೂ ಹಾಕಿ. ನಮಗೆ 2 ಕಿಡ್ನಿ ಇದೆ. ಲೆಫ್ಟ್ ಕಿಡ್ನಿಯಲ್ಲಿ ಲೆಫ್ಟ್ ಮೆರಿಡಿಯನ್, ರೈಟ್ ಮೆರಿಡಿಯನ್. ರೈಟ್ ಕಿಡ್ನಿಯಲ್ಲಿ ಮತ್ತೆ ರೈಟ್ ಮೆರಿಡಿಯನ್, ಲೆಫ್ಟ್ ಮೆರಿಡಿಯನ್. ಕನ್ಫ್ಯೂಷನ್ ಬೇಡ. ಕ್ಲಿಯರ್ ಅಲ್ವಾ? ಸರ್ ಇವಾಗ ನೀವು ಯೂಸ್ ಮಾಡಿದ ಮ್ಯಾಗ್ನೆಟ್ ಯಾವುದು? ನಂಬರ್ 3. ಅದ್ರ ಹೆಸರೇ ನಂಬರ್ 3 ಅಂತಾನಾ? ಸೈಜ್ ಅದು ನೇಮ್ ಏನು ಸರ್? ಬಯಲ್ ಮ್ಯಾಗ್ನೆಟ್. ಬಯೋಮ್ಯಾಗ್ನೆಟ್. ಸಿಂಪಲ್ ಬಯಲ್ ಮ್ಯಾಗ್ನೆಟ್. ಇನ್ನೊಂದು ರಿಂಗ್ ಬರುತ್ತೆ. ರಿಂಗ್, ಡಬಲ್ ರಿಂಗ್, ಟ್ರಿಬಲ್ ರಿಂಗ್, ಮಲ್ಟಿಪಲ್ ರಿಂಗ್ಸ್ ಕೊಡ್ತಾರೆ. ಸರ್ ನಾವು ಇವಾಗ TM ಪ್ರಕಾರ ಪಾಯಿಂಟ್ ನು ಕೊಟ್ಬಿಟ್ಟು ಮ್ಯಾಗ್ನೆಟ್ ನು ಕೊಡ್ಬೋದು. 100% ಕಾನ್ಫಿಡೆಂಟ್ ಇದ್ರೆ ಕೊಡ್ಬೋದು. ಡೌಟ್ ಅಲ್ಲಿ ಕೊಡಕ್ಕೆ ಹೋಗ್ಬೇಡಿ. ಅಂದ್ರೆ ನಾವು ಸೆಡೇಷನ್ ಮಾಡಿದ್ರು ಮ್ಯಾಗ್ನೆಟ್ ಕೊಡ್ಬೋದು, ಟೋನಿಫಿಕೇಶನ್ ಮಾಡಿದ್ರು ನಾವು ಮ್ಯಾಗ್ನೆಟ್ ಕೊಡ್ಬೋದು. 100% ಕೊಡ್ಬೋದು. ನೀವು ಬರೀ ಥೆರಪಿಯಲ್ಲಿ ಅದ್ಭುತಗಳನ್ನ ಸೃಷ್ಟಿ ಮಾಡಬಹುದು. ಬಟ್ ನಿಮಗೆ ಬೇಕಾಗಿರುವಂತದ್ದು ಕ್ಲಾರಿಟಿ. ಸುಜೋಗ್ ಥೆರಪಿಯಲ್ಲಿ ಸಂಪೂರ್ಣವಾಗಿ ಕರೆಸ್ಪಾಂಡೆನ್ಸು, ಇನ್ಸೆಕ್ಟ್ ಸಿಸ್ಟಮು, ಮಿನಿ ಸಿಸ್ಟಮ್. ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಓವರ್ಲ್ಯಾಪಿಂಗ್ ಆರ್ಗನ್ ಬಗ್ಗೆ ಮಾತಾಡಿದ್ದೀವಿ. ಪ್ರೈಮರಿ ಮತ್ತು ಸೆಕೆಂಡ್ರಿ ಮೆರಿಡಿಯನ್ಸ್ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದೀವಿ, ಹೆಂಗೆ ಡಯಾಗ್ನೈಸ್ ಮಾಡಬೇಕು ಅಂತಲೂ ಹೇಳಿದ್ದೀವಿ. ಈಗ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗಿರೋ ಪ್ರೋಟೋಕಾಲ್ಸು ಸ್ಟಾರ್ಟ್ ವಿತ್ ದ ಹೆಡ್. ನೀವು ಚಕ್ರ ಬೇಸ್ಡು ಟ್ರೀಟ್ ಮಾಡ್ಬೋದು. ಒಂದು ಪಾಯಿಂಟ್ ನಂಬರ್ 1. ಸೆಕೆಂಡ್ ಒಂದು ಆ್ಯಸ್ ಪರ್ ದ ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲೂ ನೀವು ಟ್ರೀಟ್ ಮಾಡ್ಬೋದು. ಥರ್ಡ್ ಒನ್ ಇನ್ಸೆಕ್ಟ್ ಸಿಸ್ಟಮಲ್ಲೂ ನೀವು ಟ್ರೀಟ್ ಮಾಡ್ಬೋದು, ಮಿನಿ ಸಿಸ್ಟಮಲ್ಲೂ ಟ್ರೀಟ್ ಮಾಡ್ಬೋದು. ಒಂದು ಪೇಷಂಟ್ಗೆ ಹೆಡ್ಏಕ್ ಅಂದರೆ ನೀವು 4 ವಿಧವಾದಂತಹ ಚಿಕಿತ್ಸೆಗಳನ್ನ ಕೊಡುವಂಥದ್ದು. ತಲೆನೋವು ಬಂದಾಗ ನೀವು ಆ್ಯಸ್ ಪರ್ ದ TCM ತಗೊಂಡ್ರೂ ಸಹ ಆ್ಯಸ್ ಪರ್ ದ TCM ನೀವು ಡಯಾಗ್ನೈಸ್ ಮಾಡ್ತೀರಾ. ಇಲ್ಲಿ ತಲೆನೋವು ಬಂದರೆ ಏನು ಪ್ರಾಬ್ಲಮ್ಮು, 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 ಈ ಸೈಡ್ ಬಂದರೆ ಏನು ಪ್ರಾಬ್ಲಮ್ಮು ಗೊತ್ತಿದೆಯಲ್ವ ಎಲ್ಲ. ಗಾಲ್ ಬ್ಲಾಡ್ರು, ಇದು ಗಾಲ್ ಬ್ಲಾಡ್ರು ಬರುತ್ತೆ. ಸೆಂಟ್ರಲ್ಲಿ ಕಿಡ್ನಿ ಬರುತ್ತೆ. ನೆತ್ತಿ ಮೇಲೆ ಬಂದರೆ ಲಂಗ್ಸು. ಓಕೆ, ಇಲ್ಲಿ ಬಂದರೆ ಲಿವರು. ಇಲ್ಲಿ ಪೈನ್ ಬಂದರೆ ಎಸ್ಪೆಷಲಿ ಕಣ್ಣು ಗುಡ್ಡೆ, ಮತ್ತು ಇಲ್ಲಿ ಬಂದರೆ 100% ಸ್ಟಮಕ್. ಅಕಸ್ಮಾತ್ ಕಣ್ಣಿನ ಕೆಳಗಡೆ ಕಣ್ಣು ಸುತ್ತು ಯಾರಿಗಾರು ಇತ್ತು ಅಂದರೆ ಯಾವ ಮ್ಯಾಗ್ನೆಟು ಹಾಕೋ ಅವಶ್ಯಕತೆ ಇಲ್ಲ. ಸಿಂಪಲ್ ಇಲ್ಲಿರೋ ಪಾಯಿಂಟ್ ಇದೆ, ಇಲ್ಲಿ ST2 ಅಲ್ವಾ ಅದು, ಸ್ಟಮಕ್ 2. ಸ್ಟಮಕ್ 2ನ ಪ್ರೆಸ್ ಮಾಡಿ ಲಿವರ್ 1ನ್ನು 25 ಮಾಡಿ. ವಿತಿನ್ 15 ಮಿನಿಟ್ಸ್ ಕಡಿಮೆ ಆಗುತ್ತೆ. ವೆರಿ ಸಿಂಪಲ್. ತಲೆಭಾಗ ಇದೆ, ಥೈರಾಯ್ಡ್ ಎಸ್ಪೆಷಲಿ ಇವಾಗಿರೋ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಯಾವುದು, ಥೈರಾಯ್ಡು. ನೀವು ಕೆಮಿಕಲ್ ಲೆವೆಲ್ಗೆ ಬಂದಾಗ ಮಾತ್ರನೇ ಡಾಕ್ಟರ್ ಆಗಲಿ ಪೇಷಂಟ್ ಆಗಲಿ ನಾನು ಥೈರಾಯ್ಡ್ ಪೇಷಂಟ್ ಅಂತ ಹೇಳ್ತಾರೆ. ಇಲ್ಲಿ ಎನರ್ಜಿ ಲೆವೆಲ್ ಬಂದಾಗ ಅಥವಾ 5 to 10%, 20%, 30% ಎನರ್ಜಿ ಇಂಬ್ಯಾಲೆನ್ಸ್ ಆದಾಗಲೂ ಸಹ ನೀವು ಸ್ಟಿಮ್ಯುಲೇಟರ್ಲಿ ಚೆಕ್ ಮಾಡಿದಾಗ ಥೈರಾಯ್ಡ್ ಪಾಯಿಂಟ್ ಸಿಕ್ಕುತ್ತೆ. ಅಥವಾ ನೀವು ಕೈಯಲ್ಲಿ ಪ್ರೆಸ್ ಮಾಡಿದ್ರೂ, ಜಿಮ್ಮಿ ಪ್ರೋಬಲ್ಲಿ ಪ್ರೆಸ್ ಮಾಡಿದಾಗಲೂ ಪೈನ್ ಇರುತ್ತೆ. ಇಲ್ಲಿ ನೀವು ಪೇಷಂಟ್ ಹತ್ರ ಹೇಳೋದು ಬೇಕಾಗಿಲ್ಲ. ಅವ್ರು ಸಪೋಸ್ ಥೈರಾಯ್ಡ್ ಪೇಷಂಟ್ ಅಲ್ಲ, ನಿಮಗೆ ಥೈರಾಯ್ಡ್ ಅಂತ ನೀವು ವಾದ ಮಾಡೋಕ್ಕಾಗೋದಿಲ್ಲ. ವಾದ ಮಾಡಿದ್ರೆ ನೀವು ಸರಿ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ ಅವರು. ಎನರ್ಜಿ ಲೆವೆಲಲ್ಲಿ ಚೇಂಜ್ ಆಗಿರುತ್ತೆ. ಬಟ್ ಸುಜೋಗ್ ಥೆರಪಿಯಲ್ಲಿ ನೀವು ಅದನ್ನು ಡಯಾಗ್ನೈಸ್ ಮಾಡ್ತೀರಾ, ಟ್ರೀಟ್ ಮಾಡಿ. ಇಲ್ಲಿಗೆ ನೀವಿಲ್ಲಿ ಟ್ರೀಟ್ ಮಾಡಬೇಕಾದ್ರೆ ಫಸ್ಟ್ ಸಿಂಪ್ಟಮ್ಸ್ ನೋಡಿ. ಅಗ್ರೆಸಿವ್ ಸಿಂಪ್ಟಮ್ಸ್ ಇದೆಯಾ,
ಇಲ್ಲ ಅಂದರೆ ಸೆಡೇಟಿವ್ ಸಿಂಪ್ಟಮ್ಸ್ ಇದೆಯಾ ನೋಡಿ. ಅಗ್ರೆಸಿವ್ ಸಿಂಪ್ಟಮ್ಸ್ ಇದ್ದರೆ ನೀವಿಲ್ಲಿ ಸೌತ್ ಪೋಲನ್ನ ಯೂಸ್ ಮಾಡಬೇಕು. ಅಗ್ರೆಸಿವ್ ಇದ್ದರೆ, ಸೆಡೇಟಿವ್ ಸಿಂಪ್ಟಮ್ಸ್ ಇದ್ದರೆ ನೀವು ನಾರ್ತ್ ಪೋಲನ್ನು ಯೂಸ್ ಮಾಡಬೇಕು. ನೀವು ಜಸ್ಟ್ ಇದನ್ನು ಯೂಸ್ ಮಾಡೋದು ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಆಫ್ 15 ಡೇಸಲ್ಲಿ ಬೇರೆ ವಿತೌಟ್ ಯಾವುದೇ ಟ್ರೀಟ್ಮೆಂಟ್ ಇಲ್ದಿರಂಗೆ ಬರೀ ಇದೊಂದೇ ಟ್ರೀಟ್ಮೆಂಟಿಂದ ಸಾಕಷ್ಟು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುವಂಥ ಸಮಯದಲ್ಲಿ ಇದನ್ನು ಕೊಟ್ಟರೆ, ಅದು ಮಕ್ಕಳಿಗಿರ್ಬೋದು, ಮಧ್ಯವಯಸ್ಕರಿರ್ಬೋದು ಅಥವಾ ವಯಸ್ಸಾಗಿರೋರು ಇರ್ಬೋದು. ಅವ್ರಿಗೆ ಥೈರಾಯ್ಡ್ ಬಂದಿರೋದಿಲ್ಲ, ಬಟ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಎಸ್ಪೆಷಲಿ ಯಾರ್ಯಾರಿಗೆ ಕೊಡ್ತೀರಾ? ಆರ್ಥರೈಟಿಸ್ ಇರೋರು, ಜಾಯಿಂಟ್ ಪೇಯ್ನ್ಸ್ ಇರೋರು, ಬ್ಯಾಕ್ ಪೇಯ್ನ್ ಇರೋರು, ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರೋವಂಥವ್ರು, ವೆಯ್ಟ್ ಗೈನ್ ಆಗಿರೋವಂಥವ್ರು, ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಎಲ್ಲಾನು ಅವರ ಸಿಂಪ್ಟಮ್ಸ್, ಬಿಹೇವಿಯರ್ ಮೇಲೆ ನೀವು ಇಲ್ಲಿ ಮ್ಯಾಗ್ನೆಟ್ ಹಾಕಬೇಕು. ನೀವ್ಯಾರು ಇಲ್ಲಿವರೆಗೂ ಥೈರಾಯ್ಡ್ ಟ್ರೀಟ್ಮೆಂಟ್ ಯಾವ ಪೇಷಂಟ್ಗೂ ಕೊಟ್ಟಿಲ್ಲ, ಕರೆಕ್ಟ್ ಅಲ್ವಾ? ಪೇಷಂಟು ಥೈರಾಯ್ಡ್ ಇದೆ ಅಂದಾಗ ಮಾತ್ರ ಕೊಡ್ತೀರಾ, ಅದು ತುಂಬ ಸ್ಲೋ ಆಗುತ್ತೆ. ಅವ್ರಿಗೆ ಆಲ್ರೆಡಿ ಥೈರಾಯ್ಡ್ ಬಂದು ಒಂದು 2-3 ವರ್ಷ ಆಗಿರುತ್ತೆ. ಅವ್ರಿಗೆ ಬೇರೆ ಸಿಂಪ್ಟಮ್ಸ್ಗೆ ಅಂತ ಚೆಕ್ ಮಾಡೋಕ್ಕೆ ಹೋದಾಗ ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಡಾಕ್ಟ್ರ್ ಹೇಳಿ ಅವಾಗ ಟ್ರೀಟ್ಮೆಂಟ್ ಕೊಡ್ತಾರೆ. ಅಷ್ಟೊತ್ತಿಗೆಲ್ಲ 2 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು ಅವ್ರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿ. ಸೊ ಅದು ಕ್ರಾನಿಕ್ ಆಗಿರುತ್ತೆ. ಪೇಷಂಟ್ ಬಂದಾಗ ಪ್ರತಿಯೊಂದು ಪೇಷಂಟ್ಗೂ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ನೀವು ಡಯಾಗ್ನೋಸ್ ಮಾಡೋದಕ್ಕೆ. ಇಲ್ಲಿ ಪಾಯಿಂಟ್ ಇತ್ತಾ, ಕೊಡಿ ಪಾಯಿಂಟ್. ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ? ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ನಿಮಗೆ ಸಿಕ್ಕೋದು ಲಂಗ್ಸು, ಹಾರ್ಟು, ಸ್ಟಮಕ್ಕು. ಹಾರ್ಟ್ ನೋಡಿ, ಥೈರಾಯ್ಡು ಇತ್ತು, ಹಾರ್ಟ್ ಇತ್ತು, ಡೌಟ್ ಇಲ್ಲ, 100% ಅವ್ರಿಗೆ ಸ್ಟ್ರೆಸ್ ಇದೆ. ಕೇಳೋಕ್ಕೆ ಹೋಗಬೇಡಿ. ನೀವು ಕೇಳಿದ್ರೆ ಏನೂ ಇಲ್ಲ, ನಾನು ಫುಲ್ ಫ್ರೀ ಇದ್ದೀನಿ ಅಂತಾರೆ. ರಾತ್ರಿ ಮಾತ್ರ ನಿದ್ರೆ ಮಾಡೋದಿಲ್ಲ. ಕೇಳಿದ್ರೆ ಇಲ್ಲ, ಸ್ವಲ್ಪ ಹೊತ್ತು ನಾನು ಮೊಬೈಲ್ ನೋಡ್ತಾ ಮಲ್ಕೋತೀನಿ ಅಂತಾರೆ. ಎಷ್ಟೊತ್ತು ನೋಡ್ತೀರಾ ಅಂದರೆ 1 ಗಂಟೆ ಅಥವಾ 2 ಗಂಟೆ ಆಗ್ಬೋದು ಅಂತ ಹೇಳ್ತಾರೆ. ಅವರಿಗೆಲ್ಲ ಸ್ವಲ್ಪ ಹೊತ್ತೇ ಇರುತ್ತೆ ಪಾಪ, ಯಾಕೆಂದರೆ ನಿದ್ರೆ ಬರಲ್ಲ ಅಂತ ಮೊಬೈಲ್ ನೋಡ್ತಾರೆ, ರಾತ್ರಿ 1 ಗಂಟೆ 2 ಗಂಟೆಗೆ ಮಲ್ಕೊಳ್ತಾರೆ. ಯಾಕೆ ಅಂದರೆ ಅದು ಈ ಥೈರಾಯ್ಡ್ ಎನರ್ಜಿ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಇದು ಬ್ಯಾಲೆನ್ಸಿಂಗ್ ಆಗಿದ್ದರೆ ನೀವು ಮೊಬೈಲ್ ಆದರೂ ಇಟ್ಕೊಳ್ಳಿ, ಸಿನಿಮಾನಾದ್ರು ನೋಡಿ, ಆ ಟೈಮಿಗೆ ಸರಿಯಾಗಿ ನಿದ್ರೆ ಬಂದುಬಿಡುತ್ತೆ. ಸೊ ಇಲ್ಲಿಂದ ಹಾರ್ಟಿಗೆ ಬರುತ್ತೆ, ಹಾರ್ಟಿಂದ ಸ್ಟಮಕ್ಕಿಗೆ ಹೋಗುತ್ತೆ, ಸ್ಟಮಕ್ಕಿಂದ ಲಂಗ್ಸ್ಗೆ ಬರುತ್ತೆ. ವೆರಿ ಸಿಂಪಲ್. ಇಲ್ಲ ಇದೇನೂ ತೊಂದರೆ ಇಲ್ಲ ಅವ್ರಿಗೆ ಅಂದರೆ 100% ಸ್ಟಮಕ್ಕಲ್ಲಿರುತ್ತೆ. ಒಂದು ಅಸಿಡಿಟಿನಾರು ಇರುತ್ತೆ, ಇಲ್ಲಾಂದರೆ ಗ್ಯಾಸ್ಟ್ರೈಟಿಸ್ ಆದರೂ ಇರುತ್ತೆ. ಒಂದು ಸೆಕೆಂಡ್ ಇಲ್ಲಿಂದ ಹಾರ್ಟಿಗೆ ಲಿಂಕ್ ಇರುತ್ತೆ, ಈ ಹಾರ್ಟಿಂದ ಮೈಂಡಿಗೆ ಲಿಂಕ್ ಇರುತ್ತೆ. ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಇತ್ತು ಅಂದರೆ ಕಾನ್ಸಂಟ್ರೇಷನ್ ಇಲ್ಲೇ ಮಾಡಿ, ನೀವು ತಲೆಗೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮಾಡಿದ್ರೆ ಟೆಂಪರರಿ ರಿಸಲ್ಟು, ಇಲ್ಲಿ ಮಾಡಿದ್ರೆ ಫಾಸ್ಟ್ ರಿಸಲ್ಟು. ಗ್ಯಾಸ್ಟ್ರೈಟಿಸ್ ಇತ್ತು, ಏನಕ್ಕೆ ಬಂತು ಅನ್ನೋದು ನೋಡಿ. ಫಸ್ಟ್ ಒಂದು ನೇಚರ್ ಆಫ್ ಜಾಬು, ಇನ್ನೊಂದು ನೇಚರ್ ಆಫ್ ಲೈಫ್ ಸ್ಟೈಲು, ಪ್ಲಸ್ ನೇಚರ್ ಆಫ್ ವರ್ಕ್. ಈ ಮೂರನ್ನು ನೋಡ್ಬಿಟ್ಟು ಅದನ್ನು ಸರಿ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡಿ. ಅವ್ರು ಅಕಸ್ಮಾತ್ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಟ್ರೀಟ್ಮೆಂಟ್ ಕೊಟ್ಟು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಳೋಕೆ ಹೇಳಿ ಅಷ್ಟೇ. ನಿಮಗೆ ಆದಂಗೆಲ್ಲ ಇಲ್ಲಿ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನೀವು ಪ್ರತಿಯೊಂದನ್ನು ಯಾವ್ದಾದ್ರು ಪೇಷಂಟಿಗೆ ಕೊಡಬೇಕಾದ್ರೆ ನಾನು ಈಗಲೇ ಹೇಳ್ತೀನಿ, ನಿಮ್ಮದು ಯಾವುದು ಸಹ ಇಲ್ಲೀಗಲ್ ಅಲ್ಲ. ಪ್ರತಿಯೊಬ್ಬರಿಗೂ ನೀವು ಒಂದು ಪ್ರಿಸ್ಕ್ರಿಪ್ಷನ್ ಸ್ಟೈಲಲ್ಲೇ ಕೊಡಿ. ನೀವು ನಿಮ್ಮನ್ನು ಯಾರೂ ಕೇಳಲ್ಲ, ಯಾಕೆಂದರೆ ನೀವು ಯಾವುದೇ ಮೆಡಿಸಿನನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಆಲ್ಟರ್ನೇಟಿವ್ ಥೆರಪೀಸ್. ಎಸ್ಪೆಷಲಿ ನಮ್ಮದೆಲ್ಲನೂ ಟ್ರೆಡಿಷನಲ್ ಹೀಲಿಂಗ್ ಸಿಸ್ಟಮಲ್ಲಿ ಬರುತ್ತೆ. ಅದಕ್ಕೆ ನೀವು ಈಗೇನು ಕಲ್ತಿದ್ರಲ್ವಾ, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಏನು ಕಲಿತಾ ಇದ್ದೀರಲ್ವಾ, ಇದೆಲ್ಲನೂ ಅಂಡರ್ ಟ್ರೆಡಿಷನಲ್ ಸಿಸ್ಟಮಲ್ಲೇ ಬರುತ್ತೆ. ಇದು ಟ್ರೆಡಿಷನಲ್ ಎನರ್ಜಿ ಸಿಸ್ಟಮ್ಮು. ನೀವು ಯಾವುದೇ ಭಯ ಇಲ್ದಿರೋ ಹಾಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಸುಜೋಕ್ ಥೆರಪಿನೂ ಸಹ ಟ್ರೆಡಿಷನಲ್ ಥೆರಪಿ ಅಂತಲೇ ಅದನ್ನು ಸ್ಟಾರ್ಟಿಂಗಿಂದನೂ ಅದನ್ನು ನಾವು ಬಿಂಬಿಸ್ತಾ ಇರುವಂಥದ್ದು. ಸೊ ಪ್ರತಿಯೊಂದೂ ಪ್ರಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ, ಪ್ಲಸ್ ಅವ್ರಿಗೆ ಏನು ಮಾಡಬೇಕು ನೀವು, ಪ್ಲಸ್ ಅವ್ರಿಗೆ ಏನೇನು ತಿದ್ಕೋಬೇಕು, ಲೈಫ್ ಸ್ಟೈಲ್ ಆಗಲಿ, ಫುಡ್ ಸ್ಟೈಲ್ ಆಗಲಿ, ಅಥವಾ ಬೇರೆ ಇನ್ನೊಂದಿರಲಿ, ಅದನ್ನು ಅಲ್ಲಿ ಮೆನ್ಷನ್ ಮಾಡಿ ಕೊಡಿ ನೀವು ಅವರಿಗೆ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕೇಳಬೇಕು, ಇದನ್ನು ಏನನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ ಇದರಲ್ಲಿ ನೀವು.
ಸೊ ಇಂಥದನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಗಿಷ್ಟು ಫಾಸ್ಟಾಗಿ ರಿಸಲ್ಟ್ ಬರುತ್ತೆ. ಸಿಂಪಲ್. 100% ಅವ್ರು ಚೇಂಜ್ ಮಾಡಿಕೊಂಡ್ರೆ, ಫುಡ್ ಸ್ಟೈಲ್ ಆಗಲಿ ಲೈಫ್ ಸ್ಟೈಲ್ ಆಗಲಿ ಚೇಂಜ್ ಮಾಡಿಕೊಂಡ್ರೆ ರಿಸಲ್ಟ್ ವಿತಿನ್ ಎ ವೀಕ್ ಬರುತ್ತೆ ಅವರಿಗೆ. ಅದು ಯಾವುದೇ ಥರದ ಕಾಯಿಲೆ ಆಗಲಿ, ಇನ್ಕ್ಲೂಡಿಂಗ್ ಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಇರ್ಬೋದು, BP ಇರ್ಬೋದು, ಡಯಾಬಿಟೀಸ್ ಇರ್ಬೋದು. ಈವನ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ 24 ಅವರ್ಸಿಂದ 30 ಡೇಸ್ ಒಳಗಡೆ ಕಂಟ್ರೋಲಿಗೆ ಬಂದಿದೆ. ಒಂದು ಪೇಷಂಟ್ಗೆ 24 ಅವರ್ಸಲ್ಲೇ ಬಂದಿದೆ, ಇನ್ನೊಂದು ಪೇಷಂಟ್ಗೆ 1 ಮಂತ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಅವ್ರ ಸ್ಟ್ರಕ್ಚರು, ಬಾಡಿ ಸ್ಟ್ರಕ್ಚರು ಅಷ್ಟೊಂದು ಡ್ಯಾಮೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಾದಮೇಲೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡಬೇಕಾಗಿರೋದು ಪ್ಯಾನ್ಕ್ರಿಯಾಸು, ಲಿವರು, ಗಾಲ್ ಬ್ಲಾಡ್ರು, ಸ್ಪ್ಲೀನು. ಮೇಯ್ನಾಗಿ ನೀವು ಈ ತಂಬಲ್ಲಿ ನೀವು ಡಯಾಗ್ನೈಸ್ ಮಾಡಿ ಟ್ರೀಟ್ ಮಾಡಿದ್ರೆ ಇಲ್ಲೇ ಸರಿ ಹೋಗುತ್ತೆ. ಸಪೋಸ್ ಇನ್ನೂ ಡೀಪ್ ಆಗಿದೆ ಇವ್ರ ಪ್ರಾಬ್ಲಮ್ಸ್ ಅಂದರೆ ಮುಂದೆ ಹೋಗಬೇಕು. ಮೇಯ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒನ್ಸ್ ಅಗೇನ್ ಇಲ್ಲಿ ಏನು ಅಂದರೆ ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಅಂದರೆ ಬಾಯಿಯಿಂದ ಗುದದ್ವಾರದ ತನಕ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇದಿಷ್ಟು ಗಟ್ ಹೆಲ್ತ್ ಅಂತ ಏನು ಹೇಳ್ತೀವಲ್ಲ, ಬಾಯಿಯಿಂದ ಗುದದ್ವಾರದವರೆಗೂ ಯಾವುದೇ ಕಾಯಿಲೆಗಳು ಇರಬಾರ್ದು. ಅಂತಹ ವ್ಯಕ್ತಿಗೆ ಯಾವ ತೊಂದರೆಗಳು ಬಾಧಿಸಲ್ಲ. ಅಕಸ್ಮಾತ್ ಏನಾರ ತೊಂದರೆ ಬಂತು ಅಂದರೆ ಎನರ್ಜಿ ಲೆವೆಲಲ್ಲಿ ಬರುತ್ತೆ, ಬೇಗ ಕ್ಯೂರ್ ಆಗುತ್ತೆ. ನಮ್ಮ ಯಾವುದೇ ಟ್ರೀಟ್ಮೆಂಟ್ ಇರ್ಬೋದು, ವಿತಿನ್ 24 ಅವರ್ಸ್ ಆ ವ್ಯಕ್ತಿಗೆ ಅದನ್ನು ಕ್ಲಿಯರ್ ಮಾಡ್ಬೋದು. ಸೊ ನೀವು ಪ್ರತಿಯೊಂದು ಪೇಷಂಟ್ನು ನೋಡಬೇಕಾಗಿರುವಂಥದ್ದು ಡಯಾಗ್ನೈಸು, ಟ್ರೀಟ್ಮೆಂಟಲ್ಲಿ ಗಟ್ ಹೆಲ್ತ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಸ್ಮಾಲ್ ಇಂಟೆಸ್ಟೈನ್ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಯಾರಿಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂದರೆ ಕೋಲ್ಡ್ ಬಾಡಿ ಇರೋಂಥವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ. ಅದರ್ವೈಸ್ ಲಾರ್ಜ್ ಇಂಟೆಸ್ಟೈನ್ ಕಾನ್ಸಂಟ್ರೇಟ್ ಮಾಡಿ. ಪ್ರತಿಯೊಂದು ಪೇಷಂಟ್ಗೂ ನೀವು ನೋಡಬೇಕಾಗಿರೋದೇನು, ಮೋಷನ್ ಹೆಂಗಾಗ್ತಾ ಇದೆ, ಡೈಜೆಷನ್ ಪವರ್ ಹೆಂಗಿದೆ. ನೀವು ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಮಾಡಿ ಮ್ಯಾಗ್ನೆಟ್ ಹಾಕಿ. ನೀವು ಇಲ್ಲೂ ಮ್ಯಾಗ್ನೆಟ್ ಹಾಕಿ, ಆಯುರ್ವೇದಿಕ್ ಪ್ರಕಾರ ಎಲ್ಲಿ ಹಾಕ್ತೀರಾ ಮ್ಯಾಗ್ನೆಟು, ಇದಕ್ಕೂ ಮ್ಯಾಗ್ನೆಟ್ ಹಾಕ್ಬೋದು. ಮ್ಯಾಗ್ನೆಟು ಹಾಕಿ, ಕಲರ್ ಹಾಕಿ. ಸೇಮ್ ಆಯುರ್ವೇದಿಕ್ ಪ್ರಕಾರ ಇಲ್ಲಿ ನಮಗೇನು ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಇದೆಯಲ್ವಾ, ಇನ್ಸೆಕ್ಟ್ ಸಿಸ್ಟಮ್ನ ಟ್ರೀಟ್ ಮಾಡಿ. ಈ ಕೈಯಲ್ಲಿ ಬಲಗೈಯಲ್ಲಿ ಇನ್ಸೆಕ್ಟ್ ಸಿಸ್ಟಮ್ನ ನೀವು ಟ್ರೀಟ್ ಮಾಡಿದ್ರೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರಲ್ಲಿ ನೀವು ಟ್ರೀಟ್ ಮಾಡೋವಂಥದ್ದು. ಸ್ಟಮಕ್ಗೆ ಟ್ರೀಟ್ ಮಾಡ್ಬೇಕಾದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದು, ತುಂಬ ಈಸಿ. ಸ್ಟಮಕ್ಗೆ ಟ್ರೀಟ್ ಮಾಡ್ಬೇಕಾದ್ರೆ ರೈಟ್ ಹ್ಯಾಂಡಲ್ಲಿ ಇದು ಯಾವುದೂ ಓವರ್ಲ್ಯಾಪಿಂಗ್ ಬರೋದಿಲ್ಲ. ಎನಿ ಗ್ಯಾಸ್ಟ್ರೈಟಿಸ್, ಎನಿ ಅಸಿಡಿಟಿ, ಎನಿ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್, ಟ್ರೀಟ್ ವಿತ್ ರೈಟ್ ಹ್ಯಾಂಡ್. ಸಿಂಪಲ್. ನೀವು ಕಲರ್ ಆದರೂ ಹಾಕಿ, ಆಯುರ್ವೇದಿಕ್ ಕಲರ್ ಮಾಡಿ, ಸುಜೋ ಕಲರು ಮಾಡಿ. ಯಾಕೆ ಅಂದರೆ ನಾವು ಇಲ್ಲಿ ಕಲರ್ ಹಾಕಿದಾಗ ಇಲ್ಲಿ ಓವರ್ಲ್ಯಾಪಿಂಗ್ ಬರುತ್ತೆ. ಓವರ್ಲ್ಯಾಪಿಂಗ್ ಬಂದಾಗ ಬೇರೆ ಆರ್ಗನ್ಸ್ಗೂ ಆ ರಿಸಲ್ಟ್ ತೊಗೊಳುತ್ತೆ. ಇಲ್ಲಿ ಹಾಕಿದಾಗ ಪ್ರಿಸೈಸ್ ರಿಸಲ್ಟು ಪ್ರಿಸೈಸ್ ಆರ್ಗನ್ ಮೇಲೆ ಕೊಡುವಂಥದ್ದು. ಕ್ಲಿಯರ್ ಅಲ್ವಾ ಇದು? ನೀವು ಇನ್ನು ನೆಕ್ಸ್ಟ್ ಹಂತಕ್ಕೆ ಬಂದಾಗ ಸ್ಪೈನಲ್ ಕಾರ್ಡ್ ಮೇಲೆ ಟ್ರೀಟ್ ಮಾಡಿ. ಪ್ರತಿಯೊಂದು ಪೇಷಂಟ್ಗೂ ಸ್ಪೈನಲ್ ಕಾರ್ಡ್ನ ಟಚ್ ಮಾಡಿ. ಯಾವುದೇ ಪೇಷಂಟ್ನು ಸ್ಪೈನಲ್ ಕಾರ್ಡ್ ಟಚ್ ಮಾಡಿದಿರಾ ಕಳಿಸ್ಬೇಡಿ. ಪ್ರತಿಯೊಂದು ಪೇಷಂಟ್ನು ಸ್ಪೈನಲ್ ಕಾರ್ಡ್ ಟಚ್ ಮಾಡಿ, ಇಲ್ಲಿಂದ ಪ್ರೆಸ್ ಮಾಡ್ತಾ ಹೋಗಿ, ಎಲ್ಲೆಲ್ಲಿ ಪಾಯಿಂಟ್ ಇದೆ ಅಲ್ಲೆಲ್ಲ ಸೀಡ್ ಹಾಕಿ, ಇಲ್ಲ ಅಲ್ಲೆಲ್ಲ ಮ್ಯಾಗ್ನೆಟ್ ಹಾಕೊಂಡು ಹೋಗಿ. ಯಾವ ಥರ ಮ್ಯಾಗ್ನೆಟ್ ಹಾಕ್ತೀರಾ, ಪ್ರಾಬ್ಲಮ್ ಏನಿದೆ ಸ್ಪೈನಲ್ ಕಾರ್ಡಲ್ಲಿ, ಎಲ್ಲಿ ಪ್ರಾಬ್ಲಮ್ ಇದೆ, ಅಲ್ಲಿ ಎನರ್ಜಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಆರ್ಗನ್ ಸೆಡೆಟ್ರಿ ಲೈಫ್ ಸ್ಟೈಲಲ್ಲಿ ಇದೆಯಾ ಇಲ್ಲ ಅಗ್ರೆಸಿವ್ ಆಗಿದೆಯಾ. ಅಗ್ರೆಸಿವ್ ಆಗಿದ್ದರೆ ಸೆಡೇಷನ್ ಮಾಡಿ, ಸೆಡೆಟ್ರಿ ಇದ್ದರೆ ಸ್ಟಿಮ್ಯುಲೇಷನ್ ಮಾಡಿ. 3 ವಿಧದಲ್ಲಿ ಟ್ರೀಟ್ಮೆಂಟ್ ಕೊಡಿ. ಒಂದು ಕರೆಸ್ಪಾಂಡೆನ್ಸ್, ಇನ್ನೊಂದು ಇನ್ಸೆಕ್ಟ್, ಇನ್ನೊಂದು ಸ್ಪೈನಲ್ ಕಾರ್ಡ್ ಟ್ರೀಟ್ ಮಾಡಿನೇ ಕಳಿಸಿ ಪ್ರತಿಯೊಬ್ಬರಿಗೂ. ನೀವು ಮ್ಯಾಗ್ನೆಟ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಮಸಾಜ್ ಮಾಡಿಬಿಟ್ಟಾದರೂ ಕಳಿಸಿ. ಸೀಡ್ ಅಂತೂ ಹಾಕ್ಕೊಳ್ಳೋಕೆ ಹೇಳಿ. ಎಲ್ಲೆಲ್ಲಿ ಪಾಯಿಂಟ್ ಇದೆಯೋ, ಎಲ್ಲಿ ಪ್ರೆಸ್ ಮಾಡಿದಾಗ ಪೇಯ್ನ್ ಬರುತ್ತೋ, ಎಸ್ಪೆಷಲಿ ಸ್ಟಿಮ್ಯುಲೇಟ್ರಲ್ಲಿ ನಿಮಗೆ ಬೇಗ ಕಂಡುಹಿಡ್ಕೋಬೋದು. ಸುಮ್ಮನೆ ಮೂವ್ ಮಾಡಿದ್ರೆ ಸಾಕು, ಸ್ಟಿಮ್ಯುಲೇಟ್ ಆಗುತ್ತೆ. ಆ ಸ್ಟಿಮ್ಯುಲೇಟು ಜಾಸ್ತಿ ಆಗೋವಂಥ ಪಾಯಿಂಟನ್ನೇ ಕಾನ್ಸಂಟ್ರೇಟ್ ಮಾಡಿ, ಲೈಟಾಗಿ ಆಗೋವಂಥ ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡೋದು ಬೇಡ. ಮ್ಯಾಗ್ನೆಟು ಹಾಕ್ಬೋದು, ಸೀಡ್ಸು ಹಾಕ್ಬೋದು, ಅಥವಾ ಜಸ್ಟ್ ಪ್ರೆಷರ್ ಸಹ ಕೊಡ್ಬೋದು. ಈ ರೀತಿಯಾಗಿ ಪ್ರೆಷರ್. ಸೀಡ್ ಅಂದ್ರೆ ಯಾವ್ದು ಯೂಸ್ ಮಾಡ್ಬೋದು ಸರ್? ಸೀಡ್ ಅಂದರೆ ಬೇಸ್, ಏನು ಪ್ರಾಬ್ಲಮ್ ಇದೆ
ಅದಕ್ಕೆ ನೋಡ್ಕೊಂಡು ಯೂಸ್ ಮಾಡಿ. ಡಯಾಬಿಟೀಸ್ ಯೂಸ್ ಮಾಡ್ತಾ ಇದ್ದೀರಾ, ಥೊರಾಸಿಕಲ್ಲಿ ನೀವು ಟ್ರೀಟ್ ಮಾಡ್ತೀರಾ. ಸೊ ಥೊರಾಸಿಕ್ ಅಂದರೆ ಇಲ್ಲಿ ಬರುತ್ತೆ. ಥೊರಾಸಿಕ್ 2, 3, 4 ಮಾಡಿದಾಗ ಇಲ್ಲಿ ನೀವು ಮೇಥಿ ಸೀಡ್ಸ್ ಯೂಸ್ ಮಾಡ್ಬೋದು. ಡಯಾಬಿಟೀಸ್ ಕಾನ್ಸಂಟ್ರೇಟ್ ಮಾಡಿ, ಅವ್ರಿಗೆ ಡಯಾಬಿಟೀಸ್ ಜಾಸ್ತಿ ಇದು ಯೂಸ್ ಮಾಡಿದ್ರೆ ಡೌಟೇ ಇಲ್ಲ. ಹೀಗೆ ಪ್ರತಿಯೊಂದನ್ನು. ಸೊ ಇದೇ ಜಾಗದಲ್ಲಿ ನಾವು ಸಾಸಿವೆನೂ ಹಾಕ್ತೀವಿ ಮತ್ತು ಎಳ್ಳು ಹಾಕ್ತೀವಿ ಬೇಸ್ಡ್ ಆನ್ ದಟ್. ಈಗ ಥೊರಾಸಿಕಲ್ಲಿ ಅವ್ರಿಗೆ ಬಿಗಿ ಅಂತ ಹೇಳ್ತಾರೆ, ಸರ್ ಹಿಂಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಹಿಡ್ಕೊಂಡ್ಬಿಟ್ಟಿದೆ, ಹಿಂಗೆ ಹಿಡ್ಕೊಂಡಿದೆ, ಗ್ಯಾಸ್ಟ್ರಿಕ್ ಇಲ್ಲ, ಆರ್ಥ್ರೈಟಿಸ್ ಅಂತ ಹೇಳ್ಬಿಡ್ತಾರೆ ಕರೆಕ್ಟಾಗಿ ಫಸ್ಟ್ ಅವರು. ಡಾಕ್ಟ್ರ್ ಹೇಳಿದರೆ ನಮಗೆ ಆರ್ಥ್ರೈಟಿಸ್ ಇದೆ ಅಂತ. ಆರ್ಥ್ರೈಟಿಸ್ ಇರೋವಂಥವ್ರಿಗೆ ಈ ಥೊರಾಸಿಕ್ ಜಾಗದಲ್ಲಿ ನೀವು ಸಾಸಿವೆ ಹಾಕಿದ್ರೆ ಆದಷ್ಟು ಬೇಗ ರಿಲೀಫ್ ಆಗುತ್ತೆ, ಫಾಸ್ಟ್ ರಿಲೀಫ್ ಕೊಡುತ್ತೆ. ಸಾಸಿವೆ ಹಾಕಕ್ಕೆ ಹೇಳಿ, ಅವಾಗವಾಗ ಅದನ್ನು ಪ್ರೆಸ್ ಮಾಡ್ಕೊಳಕ್ಕೆ ಹೇಳಿ. ಪ್ರೆಸ್ ಮಾಡಿದ್ರೆ ಫಾಸ್ಟ್ ರಿಸಲ್ಟ್ ಬರುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಜಾಗಕ್ಕೂ ನೀವು ಸೀಡ್ಸ್ ಹಾಕಬೇಕಾದ್ರೆ ಕೋರಿಲೇಟ್ ವಿತ್ ಅ ಡಿಸೀಸ್ ಏನಿದೆ ಅವ್ರಿಗೆ ಬೇಸಿಕ್ಕಾಗಿ ಏನು ಡಿಸೀಸ್ ಅವ್ರ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ, ಈ ಬೇಸಿಸ್ನ ಇಟ್ಕೊಂಡು ನೀವು ಸೀಡ್ ಥೆರಪಿನ ಮಾಡಿ. ಮ್ಯಾಗ್ನೆಟ್ ಥೆರಪಿ ಮಾಡ್ತೀರಾ. ಮ್ಯಾಗ್ನೆಟ್ ಥೆರಪಿಯಲ್ಲಿ ಪ್ರಾಬ್ಲಮ್ ಏನಿದೆ ನೋಡಿ, ನೀವು ಯಾವ ವರ್ಟಿಬ್ರಲ್ಗೆ ಆಗ್ತಾ ಇದ್ದೀರಾ, ಸ್ಪೈನಲ್ ಕಾರ್ಡಲ್ಲಿ ಯಾವ ಜಾಗದಲ್ಲಿ ಆಗ್ತಾ ಇದ್ದೀರಾ, ಅದು ಏನಕ್ಕೆ ರಿಲೇಟೆಡ್ ಇದೆ, ಅಲ್ಲಿ ನೀವು ಸೆಡೇಷನ್ ಮಾಡಬೇಕಾ, ಟೋನಿಫಿಕೇಷನ್ ಮಾಡಬೇಕಾ, ಯೋಚನೆ ಮಾಡಿಬಿಟ್ಟು ಆ ಮ್ಯಾಗ್ನೆಟ್ ಹಾಕಿ. ಎಷ್ಟು ಮ್ಯಾಗ್ನೆಟ್ ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟು ರಿಸಲ್ಟ್ ಫಾಸ್ಟ್ ಇರುತ್ತೆ. ಪಾಯಿಂಟ್ ನಂಬರ್ 1. ನಾನು ಇರೋ ಕಡೆಗೆಲ್ಲ ಮ್ಯಾಗ್ನೆಟ್ ಹಾಕ್ತೀನಿ ಅಂದರೆ ಒಂದು ಆರ್ಗಾನು ಸೆಡೇಷನಲ್ಲಿ ಇರ್ಬೋದು, ಒಂದು ಆರ್ಗಾನು ಟೋನಿಫಿಕೇಷನಲ್ಲಿ ಇರ್ಬೋದು, ಅಗ್ರೆಸಿವ್ ಆಗಿರ್ಬೋದು. ಆ ಅಗ್ರೆಸಿವ್ ಆಗಿರೋದು ನಿಮಗೆ ಡಯಾಗ್ನೈಸ್ ಮಾಡೋವಂಥದ್ದೇ ಆಗಬೇಕು. ಕರೆಕ್ಟಾಗಿ ಡಯಾಗ್ನೈಸ್ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಮಾಡ್ಬೋದು. ಕಡಿಮೆ ಮ್ಯಾಗ್ನೆಟಲ್ಲಿ ನೀವು ಹೆಚ್ಚು ರಿಸಲ್ಟ್ ತಗೊಳ್ಳೋ ಅಂಥ ಟೆಕ್ನಿಕ್ನ ಉಪಯೋಗಿಸ್ಕೊಳ್ಳಿ. ಜಾಸ್ತಿ ಯೂಸ್ ಮಾಡಿದಷ್ಟು ರಿಸಲ್ಟ್ ಫ್ಲಕ್ಚುಯೇಷನ್ ಇರುತ್ತೆ. ನಾವು ಮ್ಯಾಗ್ನೆಟ್ ಜಾಸ್ತಿ ಯೂಸ್ ಮಾಡಿದ್ರೆ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ ಅಂತ ಜಾಸ್ತಿ ಮ್ಯಾಗ್ನೆಟ್ ಯೂಸ್ ಮಾಡ್ತೀವಿ, ಅಲ್ಲಿ ರಿಸಲ್ಟ್ ನಮಗೆ ವ್ಯತ್ಯಾಸ ಆಗುತ್ತೆ. ಬಟ್ ಸ್ಟಾರ್ ಮ್ಯಾಗ್ನೆಟ್ ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸ್ಟಾರ್ ಮ್ಯಾಗ್ನೆಟಲ್ಲಿ ನಾವು ಓನ್ಲಿ ಪ್ರೆಷರ್ ಪಾಯಿಂಟಿಗೆ ಯೂಸ್ ಮಾಡ್ತೀವಿ. ಲೈನಾಗಿ ಹಾಕ್ಬೋದು ಪ್ರೆಷರ್ ಪಾಯಿಂಟ್ಗೆ, ಇದಿಷ್ಟು ಹಾಕ್ಬೋದು ನೀವು. ನನಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಸ್ಟಾರ್ ಮ್ಯಾಗ್ನೆಟ್ ಲೈನಾಗಿ ಹಾಕ್ಬಿಡಿ, ಇಲ್ಲಿ ಮತ್ತು ಇಲ್ಲಿ ನ್ಯೂಟ್ರಲ್ ಆಗಿ ಅದು ಪ್ರೆಷರ್ ಕೊಟ್ಟು ಪಾಯಿಂಟ್ನ ಸ್ಟಿಮ್ಯುಲೇಟ್ ಮಾಡಿ ಕಾಯಿಲೆನ ವಾಸಿ ಮಾಡುತ್ತೆ. ಯಾವ ತರ ಮ್ಯಾಗ್ನೆಟ್ ಹಾಕಿದ್ರೆ ಬೇಗ ರಿಸಲ್ಟ್ ಬರುತ್ತೆ ಸರ್? ಸ್ಟಾರ್ ಮ್ಯಾಗ್ನೆಟ್ ನೀವು ರೆಗ್ಯುಲರ್ ಆಗಿ ಸ್ಟಾರ್ ಮ್ಯಾಗ್ನೆಟ್ ಯೂಸ್ ಮಾಡಿ. ಫಸ್ಟು ಸ್ಟಾರ್ ಮ್ಯಾಗ್ನೆಟಲ್ಲಿ ನೀವು ರಿಸಲ್ಟ್ ಹೆಂಗೆ ತೊಗೊಳ್ತಾ ಇದ್ದೀರಾ ಬೇಸ್ಡ್ ಆನ್ ದಟ್ಟು, ಆಮೇಲೆ ಬಯಲ್ ಮ್ಯಾಗ್ನೆಟ್ನ ಯೂಸ್ ಮಾಡಿ. ಈಗ ನೆಕ್ಸ್ಟು ಬಯಲ್ ಮೆರಿಡಿಯನ್ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. 6 ಕೀ ಎಲ್ಲ ಮಾಡ್ತೀನಿ. 6 ಕೀ ಮಾಡಿದಾಗ ಬಯಲ್ ಮೆರಿಡಿಯನ್ ಬಗ್ಗೆನೂ ಬರುತ್ತೆ. ಯೂಶಲಿ ಬಯಲ್ ಮೆರಿಡಿಯನಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ಯಾವುದು ಅಂದರೆ ಬಾರ್ ಮ್ಯಾಗ್ನೆಟು. ಸೊ ಬಾರ್ ಮ್ಯಾಗ್ನೆಟು ಒಂಥರ ಕ್ರೂಡ್ ಮೆಥಡಲ್ಲಿ ವರ್ಕ್ ಆಗೋಗ್ಬಿಡುತ್ತೆ ಅದನ್ನು. ಬಟ್ ಅಲ್ಲಿನೂ ಬೇಕಾಗಿರೋಂಥದ್ದು ಒಂದು ಏನಂದರೆ ಡಯಾಗ್ನೈಸ್ ಕರೆಕ್ಟಾಗಿದ್ದರೆ ಕ್ರೂಡ್ ಮೆಥಡ್ ವರ್ಕ್ ಆಗಿಬಿಡುತ್ತೆ ಅಲ್ಲಿ, ಇಲ್ಲ ಅಂದರೆ ರಿವರ್ಸ್ ಆಗುತ್ತೆ ಅದು. ಸರ್ ನಾವು ಆರ್ಗನ್ಸ್ಗೆ ಮ್ಯಾಗ್ನೆಟ್ ಹಾಕುವಾಗ ಇವಾಗ ವೀಕ್ಲಿ 1 ಪಾಯಿಂಟ್ ಕೊಡ್ತೀವಿ ನಾವು ಮ್ಯಾಗ್ನೆಟ್ ಹಾಕೋದಾದ್ರೆ ನಮಗೆ ಇಷ್ಟೇ ದಿನಕ್ಕೆ ಹೆಂಗ್ ಗೊತ್ತಾಗುತ್ತೆ ಚೇಂಜ್ ಮಾಡಬೇಕು ಅಂತ? ಅಕಸ್ಮಾತ್ ತಲೆನೋವು ಕೊಟ್ಟಿರ್ತೀರಾ, ತಲೆನೋವು ಜಾಸ್ತಿ ಆಗ್ಬಿಟ್ರೆ ಸಾಯಂಕಾಲನೇ ಫೋನ್ ಮಾಡ್ತಾನೆ, ಡೌಟೇ ಇಲ್ಲ. ಕಡಿಮೆ ಆದರೆ 3 ದಿವಸ ಆದಮೇಲೆ ಫೋನ್ ಮಾಡ್ತಾನೆ, ಇಲ್ಲ ಮರೆತೇ ಹೋಗ್ಬಿಡ್ತಾನೆ, ಅವ್ರಿಗೆ ಇನ್ನೇನು ಫೋನ್ ಮಾಡೋದು ಕಡಿಮೆ ಆಗೋಯ್ತಲ್ಲ ಅಂತ. ಸೊ ಯಾವ್ದಾದ್ರು ಕ್ರಾನಿಕ್ ಡಿಸೀಸ್ ಅಂತ ನೀವು ಕೊಟ್ಟಾಗ 1 ವೀಕ್ ಟ್ರೀಟ್ಮೆಂಟ್ ಕೊಡಿ, 1 ವೀಕ್ ಆದಮೇಲೆ ಅಪ್ಡೇಟ್ ಮಾಡೋಕ್ಕೆ ಹೇಳಿ. 1 ವೀಕ್ ಆದಮೇಲೆ ಸ್ಟಾಪ್ ಮಾಡಿ ಅಂತೇಳಿ ಅವ್ರಿಗೆ ಮ್ಯಾಗ್ನೆಟ್ನ. ಅಥವಾ ಏನು ತೊಂದರೆ ಇಲ್ಲ ಅವ್ರಿಗೆ ಆರಾಮಾಗಿದ್ದಾರೆ ಅಂದರೆ ಕಂಟಿನ್ಯೂ ಮಾಡ್ಬೋದು. ಅನದರ್ 1 ವೀಕ್, ನಾಟ್ ಮೋರ್ ದೆನ್ ದಟ್. ಸರ್ ಮ್ಯಾಗ್ನೆಟ್ ಹಾಕ್ಬಿಟ್ಟು ಅದೇ ಜಾಸ್ತಿ ಆಯ್ತು ಅಂತ ಫೋನ್ ಮಾಡಿದ್ರೆ ಆಮೇಲೆ ಏನು ಮಾಡಬೇಕು? ಆ ಮ್ಯಾಗ್ನೆಟ್ನ ಉಲ್ಟಾ ಹಾಕಕ್ಕೆ ಹೇಳಿ, ಸಿಂಪಲ್. ಯಾವುದೇ ಮ್ಯಾಗ್ನೆಟ್ ಇದ್ರೂ ಉಲ್ಟಾ ಹಾಕಕ್ಕೆ ಹೇಳಬೇಕು. ನೀವೇನು ಬಯಲ್ ಮ್ಯಾಗ್ನೆಟ್ ಹಾಕಿದ್ರೆ ಉಲ್ಟಾ ಹಾಕಿದ್ರೆ ವಿತಿನ್ 15 ಮಿನಿಟ್ಸಲ್ಲಿ ಕ್ಯೂರ್ ಆಗ್ತಾನೆ. ಸ್ಟಾರ್ ಮ್ಯಾಗ್ನೆಟ್ ಹಾಕಿದಾಗ ಜಾಸ್ತಿ ಆಗಲ್ಲ. ಯಾಕೆಂದರೆ ಸ್ಟಾರ್ ಮ್ಯಾಗ್ನೆಟ್ ಹಾಕಿರೋ ಜಾಗ ಯಾವುದು ಅಂದರೆ ನೀವು ಪಾಯಿಂಟನ್ನು ನೋಡ್ಬಿಟ್ಟು ಹಾಕಿರ್ತೀರ. ಅಲ್ಲಿ ಪೈನ್ ಬರ್ತಾ ಇದೆ ಅಂದರೆ ಅಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿದಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ.
ಅಲ್ಲಿ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಬಯೋಲ್ ಮ್ಯಾಗ್ನೆಟ್ ಹಾಕಿದಾಗ, ಬಾರ್ ಮ್ಯಾಗ್ನೆಟ್ ಹಾಕಿದಾಗ ಮಾತ್ರ ಈ ಒಂದು ಆಪ್ಷನ್ ಇರುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗುವಂಥದ್ದು. ಇನ್ಸ್ಟೆಂಟಾಗಿ ಉಲ್ಟಾ ಹಾಕ್ಕೊಳ್ಳಿ ಅಷ್ಟೇ, ವಿದಿನ್ 15 ಮಿನಿಟ್ಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವೆರಿ ಸಿಂಪಲ್ ಟೆಕ್ನಿಕ್. ಬೇರೆದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ತುಂಬ ಸಿಂಪಲ್ ಆಗಿರುತ್ತೆ. ಏನು ಇನ್ನೊಂದು ಸೆಕೆಂಡ್ ಯೋಚನೆ ಮಾಡೋದೇ ಬೇಕಾಗಲ್ಲ. ಸರಿನಾ? ರೈಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಅಸಿಡಿಟಿಗೆ, ಗ್ಯಾಸ್ಟ್ರಿಕ್ಗೆ, ಸ್ಟೊಮಕ್ ರಿಫ್ಲೆಕ್ಸ್ಗೆ ಸ್ಟಿಮ್ಯುಲೇಟ್ ಮಾಡ್ತೀವಲ್ವಾ, ಹಾಂ, ಎರಡಕ್ಕೂ ಅದು ಇದು ತೋರಿಸುತ್ತೆ ಪೇನ್. ಎರಡಕ್ಕೂ 100% ತೋರಿಸುತ್ತೆ. ನೀವು ಅವಾಗ ಪಲ್ಸ್ ಸ್ಟಿಮ್ಯುಲೇಟರ್ ಏನು ಹೇಳುತ್ತೆ, ಪಲ್ಸ್ ಸ್ಟಿಮ್ಯುಲೇಟರ್ ಅಂದ್ರೆ ಇಟ್ ರೀಗೈನ್ಸ್ ಎನರ್ಜಿ. ಅದು ಅಸಿಡಿಟಿ ಆದ್ರೂ ಎನರ್ಜಿ ಕಡಿಮೆ ಇರುತ್ತೆ, ಗ್ಯಾಸ್ಟ್ರಿಕ್ ಆದ್ರೂ ಎನರ್ಜಿ ಕಡಿಮೆ ಇರುತ್ತೆ. ಅಸಿಡಿಟಿ ಆದರೆ ಕೋಲ್ಡ್ನೆಸ್ ಎನರ್ಜಿ ಕಡಿಮೆ ಇರುತ್ತೆ, ಗ್ಯಾಸ್ಟ್ರೈಟಿಸ್ ಆದರೆ ಹೀಟ್ ಎನರ್ಜಿ ಕಡಿಮೆ ಇರುತ್ತೆ. ಎರಡಕ್ಕೂ ಇದು ಪಲ್ಸ್ ಮುಖಾಂತರವಾಗಿ ಕೊಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಪಲ್ಸ್ ಸ್ಟಿಮ್ಯುಲೇಟರ್. ಅವಾಗ ಮ್ಯಾಗ್ನೆಟ್ ಯಾವ್ದು ಹಾಕ್ಬೇಕು ಸರ್ ಅದು ಅಲ್ಲಿ? ಯೋಚನೆ ಮಾಡಿ, ನೀವೇನೆ ನೀವು ಹೇಳಿ, ಯೋಚನೆ ಮಾಡ್ಬಿಟ್ಟು ಹೇಳಿ. ಇವಾಗ ನನಗೆ ನಾನು ಹೇಳ್ತೀನಿ. ಅದೇ ಇವಾಗ ಅಸಿಡಿಟಿಗೆ ಕೋಲ್ಡ್ಗಾಗಿರುತ್ತೆ, ಅವಾಗ ನಾವು ಕೋಲ್ಡ್ಗೆ, ಓಕೆ, ಗ್ಯಾಸ್ಟ್ರಿಕ್ ಹೀಟ್ಗಾಗಿರುತ್ತೆ. ಗ್ಯಾಸ್ಟ್ರಿಕ್ ಹೀಟ್ಗಾಗುತ್ತೆ ಅಲ್ವಾ ಸರ್? ಊಟದ ನಂತರ, ಊಟಕ್ಕೆ ಮುಂಚೆ. ಊಟಕ್ಕೆ ಮುಂಚೆ ಆಗತ್ತೆ, ಹ, ಆಯ್ತಾ? ಇದು ಹೀಟು. ಊಟ ಆದ್ಮೇಲೆ ಆಗುತ್ತೆ, ಇದು ಕೋಲ್ಡ್. ಹ, ನೋ ಕನ್ಫ್ಯೂಷನ್. ಈಗ ಹೌದು. ಅರ್ಥ ಆಯ್ತು? ಈಗ ಊಟಕ್ಕೆ ಮುಂಚೆ ಆಗ್ತಾ ಇದೆಯಾ, ಹ, ಆಸಿಡ್ ಗ್ಯಾಸ್ಟ್ರಿಕ್. ಸಿಕ್ರೇಷನ್ ಜಾಸ್ತಿ ಇರುತ್ತೆ, ಹೀಟ್ ಇರುತ್ತೆ, ಹ, ಎನರ್ಜಿ ರಿವರ್ಸ್ ಬರುತ್ತೆ. ಊಟ ಆದ್ಮೇಲೆ ಎನರ್ಜಿ ಕಡಿಮೆ ಆಗ್ಬಿಡುತ್ತೆ, ಅಂದ್ರೆ ಹೀಟ್ ಕಡಿಮೆ ಆಗ್ಬಿಡುತ್ತೆ ಊಟ ತಗೊಂಡ್ಮೇಲೆ. ಅವಾಗ ಆಯ್ತಾ, ಅವಾಗ ಕೋಲ್ಡ್ ಜಾಸ್ತಿ ಆಗುತ್ತೆ. ಓಕೆನಾ? ಇಷ್ಟೇ ಅಲ್ವಾ ನಿಮ್ ಪ್ರಾಬ್ಲಮ್ಮು? ಹೌದು. ಕ್ಲಾರಿಟಿ ಬಂತಲ್ವಾ ಇದು? ಸೊ ಊಟ ಆದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಇದೆಯಾ, ಅವ್ರಿಗೆ ಎನರ್ಜಿ ಕೊಡ್ಬೇಕು ತಾನೆ. ನಾರ್ತ್ ಪೋಲ್ ನ ಸ್ಟಮಕ್ ಹಾಕಿ. ಓಕೆ ಓಕೆ ಓಕೆ. ಅದೇ ನಾರ್ತ್ ಪೋಲ್ ಒಂದು ಹಾರ್ಟ್ಗೂ ಹಾಕಿ. ಸೇಮ್. ಊಟಕ್ಕೆ ಮುಂಚೆ ಬರ್ತಾ ಇದೆಯಾ, ಸೌತ್ ಪೋಲ್ಗೆ ಹಾಕಿ. ಬರೀ ಸ್ಟಮಕ್ ರಿಫ್ಲೆಕ್ಸ್ಗೆ ಹಾಕಿ. ಎಲ್ಲ ಹಾಕ್ತೀರಾ ಗೊತ್ತಾ? ಇದು ಸ್ಟಮಕ್ ಅಲ್ವಾ? ಊಟಕ್ಕೆ ಮುಂಚೆ ಆ ಪ್ರಾಬ್ಲಮ್ ಇದ್ರೆ ನೋಡಿ, ಈ ಜಾಗದಲ್ಲಿ ಹಾಕಿ. ಆಸಿಡ್ ರಿಫ್ಲೆಕ್ಸ್ ಇಲ್ಲೇ ಸ್ಟಾರ್ಟ್ ಆಗೋದು ನಿಮ್ಗೆ. ಈ ಜಾಗದಲ್ಲಿ ಹಾಕಿದ್ರೆ ಇಲ್ಲಿಂದ ಎನರ್ಜಿ ಫ್ಲೋ ಆಗ್ಬಿಟ್ಟೋದು ಕೆಳಗಡೆ ಹೋಗುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ ಅದನ್ನ. ಇಲ್ಲಿ ಮ್ಯಾಗ್ನೆಟ್ ಹಾಕಿ, ಫಾಸ್ಟ್ ರಿಸಲ್ಟ್ ಬರುತ್ತೆ. ಊಟ ಆದ್ಮೇಲೆ ಹಾಕ್ತೀರಾ, ಈ ಜಾಗದಲ್ಲಿ ಹಾಕಿ. ಈ ಜಾಗದಲ್ಲಿ ಹಾಕಿದ್ರೆ ಪಕ್ಕ ಬೇಗ ಕಡಿಮೆ ಆಗುತ್ತೆ. ಇದಕ್ಕೆ ನಾರ್ತ್ ಹಾಕಿ, ಇದಕ್ಕೆ ಸೌತ್ ಹಾಕಿ. ಸಿಂಪಲ್. ನೀವು ಎರಡೇ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾಗಿರೋದು. ನಾರ್ತ್ ಏನ್ ಮಾಡುತ್ತೆ, ಸೌತ್ ಏನ್ ಮಾಡುತ್ತೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಕಡಿಮೆ ಇರೋ ಕಡೆ ಜಾಸ್ತಿ ಮಾಡಬೇಕು, ಜಾಸ್ತಿ ಆಗಿರೋ ಕಡೆ ಕಡಿಮೆ ಮಾಡಬೇಕು. ಕೋಲ್ಡ್ ಇದ್ರೆ ಕಮ್ಮಿ ಅಂತನಾ ಎನರ್ಜಿ? ಹೌದು, 100%. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಹಾಯ್ ಸರ್. ಹೇಳಿ ಸರ್, ನಮ್ಗೆ ಒಂದು 15 ಡೇಸ್ ಹಿಂದೆ ಕಣ್ಣ ಹತ್ರ ಕಣ್ಕುಟ್ರ ಆಗುತ್ತಲ್ಲ, ಆ ತರ ಆಗಿತ್ತು. ಸ್ಟಾರ್ಟಿಂಗ್ ಇಲ್ಲ ಆಗಿತ್ತು ಇಲ್ಲಿ ಮೇಲೆ, ಅದಾದ್ಮೇಲಿಂದ ಹೋಯ್ತು. ಬ್ಲಾಕ್ ಎಲ್ಲ ಆಗದೆ ಹೋಯ್ತು, ಮತ್ತೆ ಇಲ್ಲ ಆಯ್ತು, ಮತ್ತೆ ಇಲ್ಲ ಆಯ್ತು, ಎಲ್ಲ ಹೋಯ್ತು, ಮತ್ತೆ ಇಲ್ಲ ಆಗ್ತಾನೆ ಇದೆ. ಯಾಕೆ ಅಂತ ಗೊತ್ತಾಗಿಲ್ಲ. ಒಂದ್ಸ್ ಲಿವರ್ ಟು ಕೊಟ್ಟಿದ್ದೆ ನಾನು, ಅದಾದ್ಮೇಲೆ ಹೋಗಿತ್ತು. ಇವಾಗ ಇಲ್ಲ ಆಗಿದೆ ಇಲ್ಲಿ ಕೆಳಗಡೆ, ಇಲ್ಲಿ ಮತ್ತೆ ಇಲ್ಲೊಂದ್ ಸ್ವಲ್ಪ ಸಂಜೆ ಮೇಲಿಂದ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ, ಮತ್ತೆ ಪೇಯ್ನ್ ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್ ಇಲ್ಲಿ ನನಗೆ. ಪೂರ್ತಿ ಸ್ವೆಲ್ಲಿಂಗ್ ಇದೆಯಾ, ಇಲ್ಲ ಒಂದ್ ಭಾಗದಲ್ಲಿ ಇದೆಯಾ? ಇಲ್ಲ ಇಲ್ಲ, ಇಲ್ಲಿ ಮಾತ್ರ ಇಷ್ಟೇ ಸ್ವೆಲ್ಲಿಂಗು. ಮತ್ತೆ ಇಲ್ಲಿ ಗುಳ್ಳೆ ತರ ಆಗಿದೆಯಾ? ಗುಳ್ಳೆ ತರ ಆಗಿದೆ. ಇಲ್ಲಿ ಎಡ್ಜಲ್ಲಿ ಗುಳ್ಳೆ ತರ ಆಗಿದೆ, ಇಲ್ಲಿ ಜಸ್ಟ್ ಸ್ವೆಲ್ಲಿಂಗ್, ಇಷ್ಟೇ ಆಗಲಿ ಸ್ವೆಲ್ಲಿಂಗ್ ಮಾತ್ರ. ಈ ಕಣ್ಣಲ್ಲಿ ಹೋಗ್ತಾನೆ ಇಲ್ಲ, ಅದು ಹೋಗುತ್ತೆ ಒಂದು ಮತ್ತೆ ಬರುತ್ತೆ. ಅದ್ ನಂಗೆ ಹೆಂಗೆ ಅದು ಅರ್ಥ ನಾನು ಇಲ್ಲಿ ಬ್ಲಾಕ್ ಆಗ್ತಿದೆ, 0 ಆಗ್ತಿದೆ, ಒಂದು ಹೋಗುತ್ತೆ ಅಂಡ್ ಎಗೇನ್ ಬರುತ್ತೆ ಅದು. ನೀವು 3 ಡೇಸ್ ಮ್ಯಾಗ್ನೆಟ್ ಇದೆಯಾ ನಿಮ್ಮಲ್ಲಿ? ಬಯಲ್ ಮ್ಯಾಗ್ನೆಟ್ ಇದೆಯಾ? ಇಲ್ಲ ಸರ್, ಬಯಲ್ ಮ್ಯಾಗ್ನೆಟ್ ಇಲ್ಲ. ಓಕೆ, ರೈಟ್.
ಲೆಫ್ಟ್ ಹ್ಯಾಂಡಲ್ಲಿ ಹಾರ್ಟ್ ರಿಫ್ಲೆಕ್ಸ್ ಇದೆ. ಹ್ಮ್ ರೆಡ್ ಹಾಕ್ಬಿಟ್ಟು ರೆಡ್ ಡಾಟ್ ಹಾಕಿ ಅದ್ರ ಸುತ್ತಲೂ ಗ್ರೀನ್ ಲೈನ್ ಹಾಕಿ. ರೆಡ್ ಅದ್ರ ಸುತ್ತ ರೆಡ್ ಡಾಟ್ ದೊಡ್ಡದಾಗಿ, ಹಾ ಹಾರ್ಟ್ ರಿಫ್ಲೆಕ್ಸ್ ರೆಡ್ ಡಾಟ್ ಇಡಿ ದೊಡ್ಡದಾಗಿ, ಅದ್ರ ಸುತ್ತು ಗ್ರೀನ್ ಲೈನ್ ಹಾಕಿ. ಹಾ ಓಕೆ. ಓಕೆ. ಆಮೇಲೆ ಐ ರಿಫ್ಲೆಕ್ಸ್ ಯಾವುದು ಆಯುರ್ವೇದಿಕ್ ಪ್ರಕಾರ? ಇದು ಇದು ಎರಡು ಮಿಡಲ್, ಇದು ಇಂಡೆಕ್ಸ್ ಫಿಂಗರ್ದು ಮಿಡಲ್ ಜಾಯಿಂಟ್. ಇಲ್ಲಲ್ವಾ? ಇಂಡೆಕ್ಸ್ ಸೆಕೆಂಡ್ ಜಾಯಿಂಟ್. ಇದು ಮಿಡಲ್ ಜಾಯಿಂಟ್. ಎರಡು ಇಂಡೆಕ್ಸ್ಗೆ ರೆಡ್ ಲೈನ್ ಆಗ್ತಾ ಬನ್ನಿ. ರೆಡ್ ಲೈನ್. ರೆಡ್ ಲೈನ್ Okay. ಒಂದ್ ವಾರ ಮಾಡಿ ಅದು ಕಡಿಮೆ ಆಗುತ್ತೆ. ಓಕೆ. ಫುಡ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಸರ್? ಫುಡ್ಡಲ್ಲಿ ಎಣ್ಣೆಲಿ ಕರೆದಿರೋದು ತಿನ್ಬೇಡಿ, ಎಣ್ಣೆಲಿ ಕರೆದಿರೋದು ಬೇಡ ಅಷ್ಟೇ. ಡೈಜೆಷನ್ ಚೆನ್ನಾಗಿ ಇಟ್ಕೊಳ್ಳಿ ಅಷ್ಟೇನೆ. ಇಟ್ಸ್ ರಿಲೇಟೆಡ್ ವಿತ್ ಸ್ಟಮಕ್ ಅಂಡ್ ಹಾರ್ಟ್, ಬೇರೆ ಇನ್ನೇನಿಲ್ಲ. ಕೋಲ್ಡ್ ಫುಡ್ ಬೇಡ ಅಲ್ವಾ ಸರ್? ಕೋಲ್ಡ್ ಫುಡ್ ಬೇಡ. ಓಕೆ. 6 ಕಿಲರ್ ಗೊತ್ತಾ ನಿಮ್ಗೆ? 6 ಕಿಲರ್ ಗೊತ್ತಿದೆ. ಇದೊಂದು ಪಾಯಿಂಟ್ ಹಾಕಿ. ಇದದು ಅಲರ್ಜಿ ಪಾಯಿಂಟ್ ಇದೆಯಲ್ವಾ, ಇಲ್ಲಿ ಒಮೆಗಾ 3 ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ. ಒಮೆಗಾ 3 ಮತ್ತೆ ಅದ್ರ ಪಕ್ಕದ ಪಾಯಿಂಟ್ ಎರಡನ್ನೂ ಹಾಕಿ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಲ್ಲಿ. ಪ್ಲಸ್ ಕಿವಿನ ಎಲ್ಲಾನು ಪ್ರೆಸ್ ಮಾಡ್ಕೊಳ್ಳಿ, ಎಲ್ಲಾ ಪಾಯಿಂಟ್ಗಳು ಪ್ರೆಸ್ ಮಾಡಿ. ಎಲ್ಲಿ ಪಾಯಿಂಟ್ ಪೇನ್ ಜಾಸ್ತಿ ಇರುತ್ತೆ ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ತಾ ಹೋಗಿ. ಈ ಕಿವಿಗೆ ಈ ತರ ಫೋಲ್ಡ್ ಮಾಡಿದಾಗ ನೋಡಿ, ಇಲ್ಲಿ ಫೋಲ್ಡ್ ಮಾಡಿದಾಗ ಇಲ್ಲಿ ಪಾಯಿಂಟ್ ಬರುತ್ತಲ್ವಾ, ಗೊತ್ತಾಯ್ತಾ? ಇದು ನಾನು ತೋರಿಸಿದ್ದೆ ನೋಡಿ, ಮೇಲ್ಗಡೆ ಫೋಲ್ಡಿಂಗ್ ಆಗುತ್ತಲ್ಲ, ಈ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಒಂದು ಇದು ಹಾಕೊಳ್ಳಿ, ಸೀಡ್ ಹಾಕಿ. ಕಂಟ್ರೋಲ್ ಆಗುತ್ತೆ. ವಿತಿನ್ ವೀಕ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ರೈಟ್. ಸರ್ ಟಿನಿಟಸ್ಗೆ ಹೇಗೆ ಟ್ರೀಟ್ ಮಾಡ್ಬೋದು? ಟಿನಿಟಸ್ಗೆ ಫಸ್ಟ್ ನೀವು ಕಿಡ್ನಿ ಟ್ರೀಟ್ ಮಾಡಿ. ಓಕೆ. ಓಕೆ ಸರ್. ಆಯುರ್ವೇದಿಕಲ್ಲಿ ಕಿವಿ ಯಾವುದು? ಸ್ಮಾಲ್ ಸೆಕೆಂಡ್ ಜಾಯಿಂಟ್. 2 ಲಿಟ್ಲು ಫಿಂಗರ್ ಮಿಡ್ಲು ಜಾಯಿಂಟ್ ಇದೆ ಅಲ್ವಾ? ಓಕೆ. ಇಲ್ಲಿ ಟಿನಿಟಸ್ಗೆ ಟ್ರೀಟ್ ಮಾಡ್ತೀರಲ್ವಾ, ಇದನ್ನ ನೀವು ಇನ್ಸೆಕ್ಟ್ ಆಗಿ ತಗೊಂಡು ಇಲ್ಲಿ ನೀವು ಇಯರ್ಗೆ ಟ್ರೀಟ್ ಮಾಡಿ. ಕಣ್ಣು ಟ್ರೀಟ್ ಮಾಡ್ತೀರಾ, ಈ ಬೆರಳಲ್ಲಿ ಟ್ರೀಟ್ ಮಾಡಿ. ಇಲ್ಲೂ ಮಾಡ್ಬೋದು ಕರೆಸ್ಪಾಂಡೆನ್ಸ್. ಆಯುರ್ವೇದಿಕ್ ಸಿಸ್ಟಮಲ್ಲಿ ತಗೊಂಡಾಗ ಇಲ್ಲಿ ಟ್ರೀಟ್ ಮಾಡ್ಬೋದು. ಕಿವಿಗೆ ಅಂತ ತಗೊಂಡಾಗ ಇಲ್ಲಿ ಟ್ರೀಟ್ ಮಾಡಿ. ಸ್ಟಮಕ್ ಅಂತ ತಗೊಂಡಾಗ ಇಲ್ಲಿ ಟ್ರೀಟ್ ಮಾಡಿ. ಕಿಡ್ನಿಗೆ ಟ್ರೀಟ್ ಮಾಡ್ಬೇಕಾದ್ರೆ ಇಲ್ಲಿ ಟ್ರೀಟ್ ಮಾಡಿ. ರಿಸಲ್ಟ್ ಫಾಸ್ಟ್. ಒನ್ಸ್ ಅಗೇನು ಸ್ಪೈನಲ್ ಕಾರ್ಡು, ಕಿಡ್ನಿ ಇಲ್ಲಿ ಟ್ರೀಟ್ ಮಾಡಿ. ಅರ್ಥ ಆಯ್ತಲ್ಲ? 10 ಬೆರಳಲ್ಲಿ 10 ಆರ್ಗನ್ಸ್ ಕೊಟ್ಟಿರ್ತೀವಿ. ಆ ಕೈಯಲ್ಲೇ ಕರೆಸ್ಪಾಂಡೆನ್ಸ್ ಇನ್ಸೆಕ್ಟ್ ಸಿಸ್ಟಮ್ ಯೂಸ್ ಮಾಡಿ. ರಿಸಲ್ಟ್ ಫಾಸ್ಟ್ ಆಗಿ ಬರುತ್ತೆ. ಟಿನಿಟಸ್ ಕೋಲ್ಡ್ ಇಂದ ಬರುತ್ತೆ ಅಂತ ರೆಡ್ ಹಾಕ್ಬೇಕಲ್ವ ಸರ್ ಕಿವಿಗೆ? ಟಿನಿಟಸ್ ಇಸ್ ಲಾಸ್ ಆಫ್ ಎನರ್ಜಿ, ಬೇರೆ ಇನ್ನೇನು ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎನರ್ಜಿ ಕಡಿಮೆ ಇರುತ್ತೆ. ಕಿಡ್ನಿ ಎಸೆನ್ಸ್ 0 ಆಗಿರುತ್ತೆ ಆಲ್ಮೋಸ್ಟ್. ಒಂದು ಕಿಡ್ನಿ ಎಸೆನ್ಸ್ ನೀವು ಎನ್ಹೆನ್ಸ್ ಮಾಡಬೇಕಂದ್ರೆ ಕಂಪಲ್ಸರಿ ನಿಮ್ಮ ಸ್ಟಮಕ್ ಚೆನ್ನಾಗಿ ವರ್ಕ್ ಮಾಡಬೇಕು. ಸ್ಟಮಕ್ ಅಲ್ಲಿ ಎನರ್ಜಿ ಇಲ್ಲ ಅಂದ್ರೆ ನಿಮ್ಮ ಕಿಡ್ನಿಗೆ ಎಸೆನ್ಸ್ ಬರಕ್ ಸಾಧ್ಯ ಇಲ್ಲ. ಟಿನಿಟಸ್ ಇರೋರಿಗೆ UV ಪ್ರಾಬ್ಲಮ್ ಇರುತ್ತೆ, ಅಬ್ಸರ್ವ್ ಮಾಡಿ ನೋಡಿ. ಯಾರು ಪೇಷಂಟ್ ಯಾರು? ಸರ್ ನನ್ನ ಹಸ್ಬೆಂಡ್ಗೆನೆ ಹೆಚ್ಚು ಕಮ್ಮಿ 8 ಇಯರ್ಸ್ ಇಂದ ಟಿನಿಟಸ್ ಇದೆ. ಲೆಫ್ಟ್ ಇಯರ್ ಕೇಳಿಸ್ತಾ ಇಲ್ಲ ಅವ್ರಿಗೆ. ಈಗ ಟ್ರೀಟ್ಮೆಂಟ್ ಏನೇನು ಕೊಟ್ಟಿದ್ದೀರಾ ಸರ್? ಟ್ರೀಟ್ಮೆಂಟ್ ಅಂದ್ರೆ ಕಲರ್ ಥೆರಪಿ ಕೊಟ್ಟಿದ್ದೀನಿ, ಅದ್ ಬಿಟ್ರೆ K5 ಸರ್ಟಿಫಿಕೇಶನ್ ಕೊಟ್ಟಿದ್ದೆ, ಲಿವರ್ 2 ಕೊಟ್ಟಿದ್ದೆ, ಸ್ಟೊಮಕ್ 36 ಕೊಟ್ಟಿದ್ದೆ, K3 ಕೊಟ್ಟಿದ್ದೀರಾ? K3 ಕೊಟ್ಟಿದ್ದೆ ಸರ್. ಫಸ್ಟ್ K3 ಕೊಟ್ಟು ಆಮೇಲೆ K5 ಕೊಟ್ಟಿದ್ದೆ ನಾನು. K5 ಬೇಡ, K3 ಮಾತ್ರ 25 ಮಾಡಿ. ಓಕೆ. ನುಗ್ಗೆ ಬೀಜ ಯೂಸ್ ಮಾಡಿ ರೆಗ್ಯುಲರ್ ಆಗಿ. ಏಜ್ ಎಷ್ಟು ಈಗ ಪೇಷಂಟು? ಅವ್ರಿಗೆ 39. 39.
ಹೌದು ಸರ್. ಓಕೆ, ನುಗ್ಗೆ ಬೀಜ ಯೂಸ್ ಮಾಡಿ, ಆರಿಕ್ಯುಲರ್ ಯೂಸ್ ಮಾಡಿ, ಪ್ಲಸ್ ಇದೇ ಬೆರಳಿಗೆ ನೀವು ಮ್ಯಾಗ್ನೆಟ್ ಹಾಕಿ, ಸ್ಟಾರ್ ಮ್ಯಾಗ್ನೆಟ್ ಹಾಕಿ ಫಸ್ಟು ಒಂದು 15 days 20 days. ಅದಾದಮೇಲೆ ನೀವು ಹಾ ಬಯಲ್ ಮ್ಯಾಗ್ನೆಟ್ ಇದ್ದರೆ ಬಯಲ್ ಮ್ಯಾಗ್ನೆಟ್ ಯೂಸ್ ಮಾಡಿ, ಇಲ್ಲಾಂದರೆ ಸ್ಟಾರ್ ಮ್ಯಾಗ್ನೆಟ್ ಮಾತ್ರ ಯೂಸ್ ಮಾಡಿ, 2 ಬೆರಳಲ್ಲಿ ಯೂಸ್ ಮಾಡಿ. ಓಕೆ ಸರ್. ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವತ್ತು ನಾವು ಸುಜೋಕ್ ಥೆರಪಿ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ಇದೆ. ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ನೀವು ಸಂಪೂರ್ಣವಾಗಿ ಕೊಡಬೇಕಾದ್ರೆ ಚೆನ್ನಾಗಿ ಅಧ್ಯಯನ ಮಾಡಿ, ನಿಮ್ಮ ದೇಹದ ಮೇಲೆ ಫಸ್ಟು ನೀವು ಅದನ್ನು ಅಪ್ಲೈ ಮಾಡಿ ನೋಡಿ ಏನು ಚೇಂಜಸ್ ಕಾಣುತ್ತೆ ಅನ್ನೋದು ನಿಮ್ಗೆ ಅದರ ಅನುಭವ ಬರುತ್ತೆ. ಆಗ ನೀವು ಪೇಷಂಟ್ ಮೇಲೆ ಹಾಕಿದಾಗ ನಿಮಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಪೇಷಂಟ್ ನಿಮ್ಮ ಮನೇಲೇ ಇದ್ದು ನಿಮ್ಮ ಅಕ್ಕಪಕ್ಕ ಇದ್ದರೆ ನೀವು ಹಾಕ್ಬಿಟ್ಟು ಅವರ ಅಬ್ಸರ್ವೇಷನ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದು ಸಹ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು. ಇಲ್ಲಿಗೆ ಸುಜೋಕ್ ಥೆರಪಿ ಕ್ಲಾಸನ್ನು ಇವತ್ತು ಮುಗಿಸೋಣ. ಸೊ ಮುಂದಿನ ದಿನಗಳಲ್ಲಿ ಸುಜೋಕ್ ಮೆರಿಡಿಯನ್ಸ್ ಅಂತ ಏನು ನಾವು ಇಷ್ಟು ದಿವಸ ಮಾತಾಡ್ತಾ ಇದ್ದೀವಿ, ಕಲರ್ ಥೆರಪಿ 6 ಕೀ ಎಲ್ಲ ಏನಿದೆ, ಇಟ್ಸ್ ಬೇಸ್ಡ್ ಆನ್ ಸುಜೋಕ್ ಓನ್ಲಿ. ನೀವೆಲ್ಲ 6 ಕೀ ಏನು ಕಲ್ತಿದ್ದೀರಲ್ವ, ಇಟ್ ಈಸ್ ಬೇಸ್ಡ್ ಆನ್ ಸುಜೋಕ್. ಸುಜೋಕಲ್ಲಿ ನಾವು ಅದನ್ನು ಬಯೋಲ್ ಮೆರಿಡಿಯನ್ಸ್ ಅಂತ ಕರಿತೀವಿ. ಒಂದು ಬೆರಳಲ್ಲಿ 6 ಮೆರಿಡಿಯನ್ ಇರುತ್ತೆ, 3 ಇನ್ ಮೆರಿಡಿಯನ್ನು, 3 ಎಂಡ್ ಮೆರಿಡಿಯನ್ ಇರುತ್ತೆ. 10 ಬೆರಳಲ್ಲೂ ಮೆರಿಡಿಯನ್ ಇರುತ್ತೆ. ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕೆ 2 ಬೆರಳಲ್ಲಿ ತೋರಿಸ್ತಾ ಇದ್ದೀವಿ, 2 ಬೆರಳಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ನೀವು ಇದರಲ್ಲಿ ಪರ್ಫೆಕ್ಟ್ ಆದರೆ ನೆಕ್ಸ್ಟ್ ಈ ಬೆರಳು ಹೋಗ್ಬೋದು, ಈ ಬೆರಳಿಗೂ ಹೋಗ್ಬೋದು. ಸಿ ವಿ ಆ್ಯಂಡ್ ಜಿ ವಿ ಈ ಬೆರಳಲ್ಲಿರುತ್ತೆ. ಸಿ ವಿ ಜಿ ವಿ ಅಷ್ಟೊಂದು ಟಚ್ ಇಲ್ಲ. ಸೊ ಹಾಗಾಗಿ ಸಿ ವಿ ಜಿ ವಿನ ನಿಧಾನವಾಗಿ ಕಲಿಬೋದು, ಅಥವಾ ಗೊತ್ತಿದ್ರೆ ಇದ್ರ ಜೊತೆಗೆ ನೀವು ಮಾಡ್ಕೊಂಡು ಹೋಗ್ಬೋದು. ಸಿ ವಿ ಜಿ ವಿ ಏನು ಮಾಡುತ್ತೆ ಅನ್ನೋದು ಸಿಂಪಲ್ಲಾಗಿ 2 ವರ್ಡಲ್ಲಿ ಹೇಳ್ಕೊಡ್ತೀನಿ. ಇನ್ ಮೆರಿಡಿಯನ್ನ ಟ್ರೀಟ್ ಮಾಡಿದಾಗ ಸಿ ವಿ ಟ್ರೀಟ್ ಮಾಡಬೇಕು. ಯಾಂಗ್ ಮೆರಿಡಿಯನ್ನ ಟ್ರೀಟ್ ಮಾಡಿದಾಗ ಜಿ ವಿ ಮೆರಿಡಿಯನ್ನ ಟ್ರೀಟ್ ಮಾಡಬೇಕು. ಯಾಕೆ ಟ್ರೀಟ್ ಮಾಡಬೇಕು? ಇದರ ಫಂಕ್ಷನನ್ನು ಇದು ಎನ್ಹೆನ್ಸ್ ಮಾಡುತ್ತೆ. ವೆರಿ ಸಿಂಪಲ್ ಸರ್. ಸಿ ವಿ ನಾವು ಇನ್ನು ಮತ್ತು ಯಾಂಗು ಎರಡೂ ಟಚ್ ಮಾಡಿದ್ದೀವಿ ಸರ್. ಆವಾಗ ನೀವು ಡಿಸೈಡ್ ಮಾಡಿ ಯಾವುದರಲ್ಲಿ ಪ್ರಾಬ್ಲಮ್ ಜಾಸ್ತಿ ಇತ್ತು. ಇನ್ನಲ್ಲಿ ಪ್ರಾಬ್ಲಮ್ ಇತ್ತಾ, ಯಾಂಗಲ್ಲಿ ಪ್ರಾಬ್ಲಮ್ ಜಾಸ್ತಿ ಇತ್ತಾ? ಯಾಂಗ್ ಇದ್ದಾಗ ಜಿ ವಿ ಟಚ್ ಮಾಡಿ, ಸಿ ವಿನ ಟಚ್ ಮಾಡಬೇಡಿ. ಯು ವಿಲ್ ಗೆಟ್ ಗುಡ್ ಆ್ಯಂಡ್ ಫಾಸ್ಟ್ ರಿಸಲ್ಟ್ಸ್. ಸಿಂಪಲ್ ಟೆಕ್ನಿಕ್ ಇದು. ಮುಂದೆ ಇನ್ನು ಮಿಕ್ಕಿದ್ದೆಲ್ಲ ಹೇಳ್ಕೊಡ್ತೀನಿ ನಾನು. ಸಿ ವಿ ಜಿ ವಿ ಬಗ್ಗೆ ಯಾರೂ ಅಷ್ಟೊಂದು ಕಲ್ತಿಲ್ಲ, ಇನ್ಕ್ಲೂಡಿಂಗ್ ಅಕಾಡೆಮಿಯಿಂದನೂ ಅವ್ರನ್ನ ಮಾಡಿಲ್ಲ. ನಿಧಾನವಾಗಿ ಅದನ್ನೆಲ್ಲ ಕಲಿಬೋದು ನಾವು. ಸೊ ನಾವು ನೆಕ್ಸ್ಟ್ ಕ್ಲಾಸಿಂದ ಸುಜೋಕ್ ಬಯೋಲ್ ಮೆರಿಡಿಯನ್ಸ್ ಬಗ್ಗೆ ಮಾತಾಡೋಣ. ಅದರಲ್ಲಿ ಎಸ್ಪೆಷಲಿ ಕಲರ್ ಥೆರಪಿ. ಫಸ್ಟು ಬಯೋಲ್ ಮೆರಿಡಿಯನ್ಸ್ ಅಂದರೆ ಏನು, ಆ ಪಾಯಿಂಟ್ಸ್ಗಳು ಹೆಂಗೆ ಲೊಕೇಟ್ ಮಾಡ್ತೀವಿ, ಅದರ ಫಂಕ್ಷನ್ ಏನು. ಸೊ ಬೇಸ್ಡ್ ಆನ್ ದಟ್. ಸರ್ ನಂದು ಇನ್ನೊಂದು ಡೌಟ್ ಹೇಳಿ. ಕೇಳ್ಬೋದಾ? ಹೇಳಿ. ಸರ್ ಇದು ಸಿ ವಿ ಜಿ ವಿ ತರನೇ ಬೇರೆ ಏನಾದ್ರೂ ಇನ್ನ ಮೆರಿಡಿಯನ್ಸ್ ಇದೆಯಾ ಅಂತ? ಸಿ ವಿ ಜಿ ವಿ ಥರ ಮೀನ್ಸ್ ಈಗ ರೆನ್ ಮೆರಿಡಿಯನ್ ಬೇರೆ ಮೆರಿಡಿಯನ್ಸ್ ಇದೆಯಾ? ಈಗ ಎಕ್ಸಾಂಪಲ್ ರೆನ್ ಮೆರಿಡಿಯನ್ ಅಂತಾರೆ, ಡಿ ಯು ಅದೆಲ್ಲ, ಅದೆರಡೂ ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ ಸರ್. ಇದಕ್ಕೆ ಬೇರೆ ಹೆಸರು, ಅದು ಅಷ್ಟೇ, ಬೇರೆ ಏನಿಲ್ಲ. ಓಕೆ ಸರ್, ಗೊತ್ತಿರ್ಲಿಲ್ಲ. ವೆಸಲ್ ಅಂತ ಕರಿತೀವಿ ನಾವು. ಅದಕ್ಕೆ ಚೈನೀಸ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಹೆಸರನ್ನ ಇಟ್ಕೊಂಡಿದ್ದಾರೆ. ಯಾವ್ದಾದ್ರು ಒಂದನ್ನ ನೀವು ಅಭ್ಯಾಸ ಮಾಡ್ತಾ ಹೋಗಿ. ನೀವು ಯಾವ ಹೆಸರಲ್ಲಾದ್ರೂ ಕರಿಬೋದು, ಏನ್ ತೊಂದರೆ ಇಲ್ಲ. ನಾವು ಸುಜೋಕಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಸುಜೋಕಲ್ಲಿ ನಾವು ಕಾನ್ಸೆಪ್ಷನಲ್ ವೆಸಲ್ ಮತ್ತು ಗವರ್ನಿಂಗ್ ವೆಸಲ್ ಅಂತಲೇ ನಾವು ಅದನ್ನು ಪಾಠ ಮಾಡ್ತೀವಿ. ಅದನ್ನು ಹಾಗೆ ನಾವು ಬಳಸ್ತಾ ಇದ್ದೀವಿ. ಅದಕ್ಕೆ ಅದೇ ಹೆಸರು ಇರುತ್ತೆ, ಅದೇ ಹೆಸರಲ್ಲಿ ನಾವು ಪಾಠ ಮಾಡ್ತೀವಿ. ರೆನ್ನು ಮತ್ತು ಇನ್ನೂ ಡೆನ್ ಅನ್ನೋಲ್ಲ, ಡಿ ಎನ್ ಅಂತ ಏನೋ ಬರುತ್ತೆ. ಸೊ ಎಲ್ಲವೂ ಅದೇ ಇರುತ್ತೆ, ಏನು ತೊಂದರೆ ಇಲ್ಲ. ಕನ್ಫ್ಯೂಷನ್ ಬೇಡ. ಯಾವುದು ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಹೆಸರಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ರೈಟ್. ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ಸುಜೋಕಲ್ಲಿ 14 ಮೆರಿಡಿಯನ್ ಇದೆ. ಸುಜೋಕಲ್ಲಿರೋದು 14 ಮೆರಿಡಿಯನ್. ಈ 14 ಮೆರಿಡಿಯನ್ಗಳನ್ನ ಅರ್ಥ ಮಾಡ್ಕೊಳ್ಳಿ.
ಸುಜೋಕ್ ಬುಕ್ಕಲ್ಲಿ ಕೆಲವು ಕಡೆ ನಿಮಗೆ ABCD ಅಂತ ಮೆನ್ಷನ್ ಮಾಡಿದ್ದಾರೆ, ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಮೆರಿಡಿಯನ್ನು ನೀವು ಆಲ್ರೆಡಿ ನೀವು ಕಲ್ತಿರೋದ್ರಿಂದ TEM ಕ್ಲಾಸ್ಗಳಲ್ಲಿ ಸೊ ಆಯಾ ಜಾಗಕ್ಕೆ ಅದೇ ಮೆರಿಡಿಯನ್ ಹೆಸರನ್ನೇ ಇಟ್ಕೊಳ್ಳೋಣ. ನಾನು ಒಂದು ಸೆಕೆಂಡ್ ಇವಾಗ ನಿಮಗೆ ಒಂದೊಂದು ಮೆರಿಡಿಯನ್ಗೆ ABCD ಅಂತ ಹೆಸರು ಕೊಟ್ಕೊಂಡು ಮಾಡೋಕ್ಕೋದ್ರೆ ಒಂದು ಸೆಕೆಂಡ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ತಿರ್ಗಿ ಅದನ್ನು ಸಪ್ರೇಟಾಗಿ ಕಲಿಬೇಕು ನೀವು. ಸೊ ಬೇಡ. ಇವಾಗ ಒಂದು ಬೆರಳಲ್ಲಿ ಇನ್ 3 ಯಾಂಗ್ 3 ಇರುತ್ತೆ. 2 ಬೆರಳಲ್ಲಿ ತೊಗೊಂಡಾಗ 12 ಆಯಿತು. ನಾನು 14 ಮೆರಿಡಿಯನ್ ಹೇಳಿದ್ನಲ್ವ, ಬೆರಳಲ್ಲಿ ಒಂದಿರುತ್ತೆ, ಇದು ಸೆಂಟ್ರಲ್ ಒಂದಿರುತ್ತೆ, ಬ್ಯಾಕ್ ಸೈಡ್ ಒಂದಿರುತ್ತೆ. ಇದು ಕಾನ್ಸೆಪ್ಷನಲ್ ವೆಸಲ್, ಇದು ಗವರ್ನಿಂಗ್ ವೆಸಲ್ ಅಂತ ಹೇಳ್ತೀವಿ. ಸೊ ಇಷ್ಟು ಮೆರಿಡಿಯನ್ಸ್ ಇರುತ್ತೆ. ಸೊ ಯಾವುದೇ ಕನ್ಫ್ಯೂಷನ್ ಬೇಡ. ಬೇರೆ ಯಾವುದೇ ವಿಷಯನೂ ಇದ್ರ ಜೊತೆಗೆ ಇಂಟರ್ಫಿಯರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಿಂಪಲ್ ಆಗಿರುತ್ತೆ. ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ, ಇವಾಗ ಎಷ್ಟೋ ಜನಕ್ಕೆ ಮ್ಯಾಗ್ನೆಟ್ಗೆ ಟೋನಿಫಿಕೇಶನ್ ಸೆಡೇಷನ್ ಗೊತ್ತಾಗಿರಲಿಲ್ಲ. ಇದೊಂದು ಟ್ರಿಕ್ ಅಷ್ಟೇ. ಇದೇನು ಟ್ರಿಕ್ಕು ನಿಮಗೆ ಯಾವ ಬುಕ್ಕಲ್ಲೂ ಸಿಕ್ಕಲ್ಲ, ಅವ್ರು ಹೇಳ್ಕೊಡೋದು ಇಲ್ಲ. ಬುಕ್ಕಲ್ಲಿ ಹೇಳೋದು ಸೆಡೇಷನ್ ಟೋನಿಫಿಕೇಶನ್ ಬಗ್ಗೆನೇ ಮಾತಾಡ್ತಾ ಹೋಗ್ತಾರೆ. ದಿಸ್ ಇಸ್ ಸೆಡೇಷನ್, ದಿಸ್ ಇಸ್ ಟೋನಿಫಿಕೇಶನ್, ಎಲ್ಲೋ ಅಪ್ಲೈ ಮಾಡಿ, ಇಲ್ಲ ವೈಟ್ ಟಚ್ ಮಾಡಿ, ಎಲ್ಲೋ ಸ್ಕಿನ್ ಟಚ್ ಮಾಡಿ ಅಂತ. ಅದೆಲ್ಲ ಬೇಸಿಕ್ಕು ಕೊಟ್ಬಿಟ್ರೆ ನೀವೊಂದು ಕಾಂಪಾಸ್ ಇಟ್ಕೊಳ್ಳಿ. ಕಾಂಪಾಸನ್ನು ಪ್ರತಿಯೊಂದು ಮ್ಯಾಗ್ನೆಟ್ ಹಾಕೋಕ್ಕೆ ಮುಂಚೆ ಕಾಂಪಾಸ್ ಹತ್ರ ಹಿಡೀರಿ, ಇದೇನು ಅಂತ ತಿಳ್ಕೊಳ್ಳಿ, ಹಾಕಿ. ರಿಸಲ್ಟ್ ಫಾಸ್ಟ್ 100%. ಎಲ್ಲೋ ನೀವು ತಪ್ಪು ಮಾಡೋಕ್ಕೆ ಚಾನ್ಸಸ್ ಇರೋದಿಲ್ಲ. ಅದನ್ನು ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೆರಿಡಿಯನ್ ಬಗ್ಗೆ ಮಾತಾಡೋಣ. ಮೆರಿಡಿಯನ್ ಡೈರೆಕ್ಟ್ ಹೋಗೋದಕ್ಕೆ ಮುಂಚೆ ಸ್ವಲ್ಪ 6 ಎಲಿಮೆಂಟ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಅಂದರೆ ನಾವು ಸುಜೋಕಲ್ಲಿ 6 ಎಲಿಮೆಂಟ್ಸು TCM ಅಷ್ಟು ಡೀಪಾಗಿ ನಾವು ಕಲೀಲಿಲ್ಲ. TCMಲ್ಲೇ ನಾವು ಅಷ್ಟು ಡೀಪಾಗಿ ಕಲ್ತಿದ್ವಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ಸುಜೋಕಲ್ಲಿ 6 ಎಲಿಮೆಂಟ್ಸ್ನ ಏನು ಕಲ್ತೀವಿ ಅಂದರೆ, ಫಂಕ್ಷನ್ನು ಅಗ್ರೆಸಿವ್ ಆದರೆ ಏನಾಗುತ್ತೆ, ಸೆಡೇಷನ್ ಆದರೆ ಏನಾಗುತ್ತೆ, ಏನೇನು ಡಿಸೀಸ್ ಬರುತ್ತೆ, ಇಷ್ಟು ಮಾತ್ರ ನಾವು ಸೀಮಿತ ಆಗಿದ್ದು. ಸೊ ನಮಗೆ ಬೇಕಾಗಿದ್ದು ಅಷ್ಟೇನೆ ಆವಾಗ. ಸೊ 6 ಎಲಿಮೆಂಟ್ಸ್ನ ಯಾವ ರೀತಿ ಯಾವ ಡಿಸೀಸ್ಗೆ ಕೋರಿಲೇಟ್ ಮಾಡಬೇಕು ಅನ್ನೋದನ್ನು TCMಗೆ ಬಂದಾಗ ಸಂಪೂರ್ಣವಾಗಿ ಆಳವಾಗಿ ಕಲ್ತಿದ್ದೀವಿ. ಈಗ ಅಷ್ಟೊಂದು ಡೀಪ್ ಎಕ್ಸ್ಪ್ಲನೇಷನ್ ನಾನು ಕೊಡಲ್ಲ. ಸುಜೋಕಿಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು 6 ಕೀ ಬಗ್ಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ.